ಈಗ ತಾವು ವೈದ್ಯಕೀಯ ವೃತ್ತಿಯಲ್ಲಿದ್ದೆ ಸುಮಾರು ಸಾಮಾಜಿಕ ಸೇವೆ ಮಾಡ್ಕೊಂಡು ಬಂದಿದ್ದೀರಾ. 2017ರಲ್ಲಿ ನಾನು ಪಾರ್ಟಿಯನ್ನು ಸೇರಿದಾಗ 18ರ ಚುನಾವಣೆಯಲ್ಲಿ ನಾನು ಕೂಡ ಮಹಾಲಕ್ಷ್ಮಿ ಲೇಔಟ್ನ ಒಬ್ಬ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದೆ. ನಿಮ್ಮ ಒಂದು ದೃಷ್ಟಿಯಲ್ಲಿ ಗೋಪಾಲ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಿಜವಾಗ್ಲೂ ಜನರ ಬಗ್ಗೆ ಒಂದು ಕಾಳಜಿಯಿಂದ ಕೆಲಸ ಮಾಡತಕ್ಕಂಥ ಕೆಲವು ನಾಯಕರುಗಳಲ್ಲಿ ಗೋಪಾಲಯ್ಯನವರು ಒಬ್ಬರು. ವರ್ಷದಿಂದ ಜಪಾನ್ಗೆ ಹೋಗಿದ್ದೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ವಿಷಯದಲ್ಲಿ. ಆವಾಗ ನಮ್ಮ ವೈದ್ಯಕೀಯ ಮಿತ್ರರ ಜೊತೆ ಒಂದು ಪಣವನ್ನು ಕಟ್ಟಿದ್ದೆ. ಸೊ ಈಗಾಗಲೇ ಪಕ್ಷ ಅಧಿಕಾರಕ್ಕೆ ಬಂದು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದು 3 ಜನ ಸಿಎಂ ಅವರು ಜೊತೆಗೆ ಈಗ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಏನ್ ಏನಿದ್ದಾರೆ ಮುಂಚೂಣಿ ನಾಯಕರು ಭಾರತೀಯ ಜನತಾ ಪಾರ್ಟಿಯಲ್ಲಿ, ಅವರಲ್ಲಿ ಒಂದು ಸಮನ್ವಯತೆ ಒಂದು ಕೊರತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಏನಿದೆ ಎಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಕಾಣಿಸ್ತಾ ಇದೆ. ಅಫಿಷಿಯಲ್ ಆಗಿ ಒಂದು ಭ್ರಷ್ಟಾಚಾರನ ಇನ್ಸ್ಟಿಟ್ಯೂಷನ್ ಥರ ನಡೆಸ್ತಾ ಇದ್ದಾರೆ. ವಿರೋಧ ಪಕ್ಷರು ಹೇಳ್ತಾರೆ ಕೊಟ್ಟ ಕುದುರೆ ಏರುನಲ್ಲ ಶಿವರನ್ನಲ್ಲ ಅಂತ ಹೇಳ್ತಾರೆ. ಅವಕಾಶಗಳು ಕೊಟ್ಟಾಗ ಬಳಸ್ಕೊಂಡಿಲ್ಲ, ಹೀಗೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಏನ್ ಹೇಳ್ತಾರೆ? ಈ ಎಲ್ಲವನ್ನ ಬಳಸ್ಕೊಂಡು ನಾವು ಹೋರಾಟ ಮಾಡದೇ ಇದ್ದರೆ ಅದು ನಮ್ಮ ತಪ್ಪಾಗುತ್ತೆ, ಅಥವಾ ಎಲ್ಲೋ ಒಂದು ಕಡೆ ನ್ಯೂನ್ಯತೆ ಆಗುತ್ತೆ. ಜೆಡಿಎಸ್ ಬಿಜೆಪಿಗೆ ಅನಿವಾರ್ಯನಾ ಅಥವಾ ಬಿಜೆಪಿಗೆ ಜೆಡಿಎಸ್ ಅನಿವಾರ್ಯ? ಹಿಂದಿನ ಎಲೆಕ್ಷನ್ಗಳಲ್ಲಿ ಎಷ್ಟೋ ಜನ ಹಿಂದೂಗಳು ಓಟೇ ಆಗ್ತಿರ್ಲಿಲ್ಲ, ಯಾಕಂದರೆ ಎದುರ್ಕೊಂಡು ಪೋಲಿಂಗ್ ಬೂತ್ಗೆ ಬರ್ತಿರ್ಲಿಲ್ಲ. ರಾಮಕೃಷ್ಣ ಹೆಗಡೆ ಅವರ ನಂತರ ನಾವು ಪ್ರಭಾವಿತಗೊಂಡಿದ್ದು ನಾನು ಮೋದಿಯವರಿಂದ ಅಷ್ಟೇ. JDS ಪಕ್ಷದವರು ಯಾರಿಗೂ ಕೂಡ ಅವರು ನೈತಿಕವಾಗಿ 100% ಯಾವತ್ತೂ ಅವರು ನಿಷ್ಠೆಯಿಂದ ಇಲ್ಲ. DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ, ಏನ್ ಹೇಳ್ತಾರೆ ಅವ್ರ ಬಗ್ಗೆ? ಇನ್ನೂ ಅವರಾಗಿ 1 ತಿಂಗಳು ಆಗಿಲ್ಲ, ಬಟ್ ಆಲ್ರೆಡಿ ಈ ಬಿಡದಿಯ ಟೌನ್ಶಿಪ್ನ ಒಂದು ಪ್ರತಿಭಟನೆ ನಡೀತಾ ಇದೆ. ಸರ್, ಎಲ್ಲ ಒಂದು ಕಡೆ ಈ ಸೇವೆ ಅನ್ನೋದು ನಮಗೆ ಪೋಸ್ಟ್ ಇಂದಾನೇ ಮಾಡ್ಬೇಕಂತ ಏನಿಲ್ಲ, ಸುಮಾರು ಇದೆ. ಈಗ ತಾವು ವೈದ್ಯಕೀಯ ವೃತ್ತಿಯಲ್ಲಿದ್ದೆ ಸುಮಾರು ಸಾಮಾಜಿಕ ಸೇವೆ ಮಾಡ್ಕೊಂಡು ಬಂದಿದ್ದೀರಾ. ಜೊತೆಗೆ ಇನ್ನೊಂದು ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇದ್ರೆ ಜಾಸ್ತಿ ಒಂದು ಇದು ಸಿಗುತ್ತೆ ಅನ್ನೋದು ಎಲ್ಲರ ಮಾತಾಗಿದೆ. ಸೊ ತಮಗೆ ಈ ಆಸಕ್ತಿ ಇಲ್ವಾ ಈ ಕಾನ್ಸ್ಟಿಟ್ಯೂಷನ್ ಪೋಸ್ಟ್? ಲೈಕ್ ನಾನು ಶಾಸಕ ಆಗಬೇಕು ಮತ್ತೆ ಅಂದ್ರೆ ಇತ್ತು. ಅದು 2017ರಲ್ಲಿ ನಾನು ಪಾರ್ಟಿಯನ್ನು ಸೇರಿದಾಗ 18ರ ಚುನಾವಣೆಯಲ್ಲಿ ನಾನು ಕೂಡ ಮಹಾಲಕ್ಷ್ಮಿ ಲೇಔಟ್ನ ಒಬ್ಬ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದೆ. ಆವತ್ತಿನ ಎಲೆಕ್ಷನ್ನಲ್ಲಿ ನಮ್ಮ ನೆಲ ನರೇಂದ್ರ ಬಾಬು ಅವರಿಗೆ ಚುನಾವಣಾ ಒಂದು ಅವಕಾಶ ಸಿಕ್ತು. ಆದರೂ ನಾನು ಅವ್ರ ಜೊತೆ ನಿಂತು ಆ ಚುನಾವಣೆಯನ್ನು ಯಶಸ್ವಿಯಾಗಿ ನಾವು ಮಾಡಿದ್ವಿ. ಸುಮಾರು 48,000 ಮತಗಳನ್ನು ಅವತ್ತು ನಾವು ನರೇಂದ್ರ ಬಾಬು ಅವರಿಗೆ ಪಡೀಲಿಕ್ಕೆ ಯಶಸ್ವಿಯಾದ್ವಿ. ತದನಂತರ ನಮ್ಮ ಗೋಪಾಲಯ್ಯನವರು ನಮ್ಮ ಪಕ್ಷಕ್ಕೆ ಬಂದು ಈಗ ನಮ್ಮೆಲ್ಲರ ನಾಯಕರಾಗಿದ್ದಾರೆ. ಅವ್ರ ಜೊತೆ ಕೂಡ ನನಗೆ ಒಂದು ಒಳ್ಳೆಯ ಆತ್ಮೀಯ ಒಂದು ಬಾಂಧವ್ಯ ಇದೆ, ವೈಯಕ್ತಿಕ ಬಾಂಧವ್ಯ ಇದೆ. ಈಗ ಅವ್ರ ಜೊತೆ ಕೂಡಿ ನಾವು ಪಕ್ಷಕ್ಕೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಯಾವ ಅವಕಾಶ ಬರುತ್ತೆ ನೋಡಿಕೊಂಡು, ನಮಗೆ ನಿಜವಾಗ್ಲೂ ಒಂದು ಇದು ಇರಲೇಬೇಕು ಅಂತ ಏನಿಲ್ಲ. ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅದು ಏನೇ ಆಗಿರ್ಬೋದು, ಶಾಸಕನಾಗೇ ಮಾಡಬೇಕು ಅಂತೇನಿಲ್ಲ. ಬೇರೆ ಅವಕಾಶಗಳು ಕೂಡ ಪಕ್ಷದಿಂದ ಸಿಗಬಹುದು. ಅದರಿಂದ ನನಗೆ ತಾಳ್ಮೆ ಇದೆ. ಪಕ್ಷಕ್ಕೋಸ್ಕರ ನಾವು ನಮ್ಮ ಕೆಲಸನ ನಿರಂತರವಾಗಿ ಮಾಡ್ತಾ ಇರ್ತೀವಿ. ಗೋಪಾಲಯ್ಯನವರು ಅಂತ ಹೇಳಿದ್ವಿ. ಈಗಾಗಲೇ ಬೆಂಗಳೂರಿನ 28 ಕ್ಷೇತ್ರ ಶಾಸಕರಿಗಿಂತ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿದ ಶಾಸಕರಂತ ಹೆಸರು ತಗೊಂಡಿದ್ದಾರೆ. ಅವರ ಕ್ಷೇತ್ರದಲ್ಲಿ ಅನ್ನ, ಅಕ್ಷರ, ಆರೋಗ್ಯ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ನಿಮ್ಮ ಒಂದು ದೃಷ್ಟಿಯಲ್ಲಿ ಗೋಪಾಲಯ್ಯನವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರ ಬಗ್ಗೆ? ಎಸ್, ನಾನು ಅವ್ರನ್ನ ಹತ್ರದಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಕಳೆದ ಒಂದು 6-7 ವರ್ಷದಿಂದ ಸಾಧ್ಯ ಆಗಿದೆ. ನಾನು ಅವ್ರ ಜೊತೆ ತುಂಬ ನಿಕಟವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಮುಂಚೆ ನನ್ನದೇ ಆದ ಒಂದು ರಿಸರ್ವೇಷನ್ ಇತ್ತು ಗೋಪಾಲಯ್ಯನವ್ರ ಬಗ್ಗೆ, ಯಾಕಂದರೆ ನಾನು ದೂರದಲ್ಲಿದ್ದೆ ಆವಾಗ. ಈಗ ಹತ್ತಿರದಲ್ಲಿ ಅವ್ರ ಜೊತೆ ಸೇರಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಅರ್ಥ ಮಾಡಿಕೊಂಡೆ,
ನಿಜವಾಗ್ಲೂ ಜನರ ಬಗ್ಗೆ ಒಂದು ಕಾಳಜಿಯಿಂದ ಕೆಲಸ ಮಾಡತಕ್ಕಂಥ ಕೆಲವು ನಾಯಕರುಗಳಲ್ಲಿ ಗೋಪಾಲಯ್ಯನವರು ಒಬ್ಬರು. ಅವರು 24/7 ಜನರ ಸೇವೆಗೆ ಅವರು ಮುಡುಪಾಗಿದ್ದಾರೆ. ಯಾರು ಬೇಕಾದ್ರೂ ಅವ್ರಿಗೆ ಕಾಲ್ ಮಾಡ್ಬೋದು, ಅವರೇ ಫೋನನ್ನು ತಗೊಂಡು ಆನ್ಸರ್ ಮಾಡ್ತಾರೆ. ಇಂಥ ಒಬ್ಬ ನಾಯಕ ಸಿಗೋದು ತುಂಬ ವಿರಳ. ಮತ್ತು ಮಹಾಲಕ್ಷ್ಮಿ ಲೇಔಟನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ನಿಜವಾಗ್ಲೂ ಅವರು ಸಾಕಷ್ಟು ಎಫರ್ಟನ್ನು ಹಾಕ್ತಾ ಇದ್ದಾರೆ. ಎಲ್ಲಿ ಅದನ್ನು ಉತ್ತಮಗೊಳಿಸ್ಬೋದು ಅಲ್ಲಿ ಅವರು ಖಂಡಿತ ಅವ್ರ ಎಫರ್ಟನ್ನು ಹಾಕ್ತಾ ಇದ್ದಾರೆ. ಶಾಲೆಗಳಿರ್ಬೋದು, ಮತ್ತು ವೈದ್ಯಕೀಯ ಚಿಕಿತ್ಸೆಗಳು ನಮ್ಮಲ್ಲಿ ಈವನ್ ನಮ್ಮ ಗ್ರೇಟರ್ ಬೆಂಗಳೂರಿನ ಆಸ್ಪತ್ರೆಯಾದ ಹೆರಿಗೆ ಆಸ್ಪತ್ರೆನ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಮತ್ತು ಬೆಂಗಳೂರಿನಲ್ಲೇ ನಂಬರ್ 2 ಲೆವೆಲ್ಲಿಗೆ ತಂದಿದ್ದಾರೆ ಅನ್ನೋದು ಒಂದು ಹೆಮ್ಮೆಯ ಸಂಗತಿ. ಮತ್ತು 200-300 ವಿದ್ಯಾರ್ಥಿಗಳು ಇರತಕ್ಕಂಥ ಈ ಸರ್ಕಾರಿ ಶಾಲೆಗಳಲ್ಲಿ ಈಗ ಸುಮಾರು 2,000ಕ್ಕಿಂತ ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಅದು ಕೂಡ ಅದ್ಭುತವಾದ ಒಂದು ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ನಮ್ಮ ಈ ಪಾರ್ಕ್ಗಳನ್ನು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಮತ್ತು ಎಸ್ಪೆಷಲಿ ಈ ಗುಂಡಿ ಮುಕ್ತ ರೋಡ್ಗಳು ಅಂದರೆ ನಮ್ಮ ಕ್ಷೇತ್ರದಲ್ಲಿ ತುಂಬ ಕಮ್ಮಿ ಇದ್ದಾವೆ. ಪಾಟ್ ಹೋಲ್ಸ್ ಇರತಕ್ಕಂಥ ರಸ್ತೆಗಳು, ಅವನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡತಕ್ಕಂಥ ಕೆಲಸವನ್ನು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ, ಗೋಪಾಲಯ್ಯನವರು. ಇನ್ನು ಒಂದೇ ಒಂದು ಅವರಿಗೆ ಒಂದು ಸಲಹೆ ಮತ್ತು ನನ್ನ ಮನವಿ ಅಂತಂದರೆ, ಇವೆಲ್ಲ ಕೆಲಸಗಳು ತುಂಬ ಚೆನ್ನಾಗಿ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ನಾವು ಈ ಗಾರ್ಬೇಜ್ ಮೇಂಟೆನೆನ್ಸು ಮತ್ತು ಅದರ ವಿಲೇವಾರಿ ವಿಷಯದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಒಂದು ಗಮನ ಹರಿಸ್ತಾ ಇಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಒಂದು ಕಸ ಮುಕ್ತ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡತಕ್ಕಂಥ ಇದನ್ನು ಕೂಡ ಅವರು ಗೋಲನ್ನು ಇಟ್ಕೊಂಡ್ರೆ ಅದ್ಭುತವಾದ ಒಂದು ನಮ್ಮ ಮಾದರಿ ಕ್ಷೇತ್ರ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಅಂದ್ರೆ ಈಗ ಮಳೆಗಾಲ ಬರುತ್ತೆ, ಅಲ್ಲಲ್ಲಿ ನೀರು ನಿಲ್ಲೋದು, ಕಸ ಇದಾಗೋದ್ರಿಂದ ಮಳೆಗಾಲದನ್ನೇ ಅಂತಲ್ಲ, ಎಲ್ಲ ಕಡೆನೂ ಎಲ್ಲೂ ಕೂಡ ಕಸ ಕಾಣಬಾರದು ನಮ್ಮ ಕ್ಷೇತ್ರದಲ್ಲಿ. ಯಾಕಂದರೆ ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ. ನಾನು ಒಂದು 10 ವರ್ಷದಿಂದ ಜಪಾನ್ಗೆ ಹೋಗಿದ್ದೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ವಿಷಯದಲ್ಲಿ. ಆವಾಗ ನಮ್ಮ ವೈದ್ಯಕೀಯ ಮಿತ್ರರ ಜೊತೆ ಒಂದು ಪಣವನ್ನು ಕಟ್ಟಿದ್ದೆ. ಎಲ್ಲಾದರೂ ರೋಡಲ್ಲಿ ಅವ್ರು ಹೇಳಿದರು, ಜಪಾನಲ್ಲಿ ನೀವು ಯಾವುದೇ ರೋಡಲ್ಲಿ ಹೋಗಿ ಎಲ್ಲೂ ಕೂಡ ನಿಮಗೆ ಒಂದು ಸಣ್ಣ ಒಂದು ಕಸವನ್ನು ಕೂಡ ಕಾಣೋದಿಲ್ಲ ಅಂತ. ನಾನು ಹೇಳಿದ್ದೆ ಅದು ಸಾಧ್ಯನೇ ಇಲ್ಲ, ಅಮೇರಿಕಾದಂಥ ದೇಶದಲ್ಲೇ ಅದು ಸಾಧ್ಯ ಆಗಿಲ್ಲ, ಜಪಾನಲ್ಲಿ ಹೆಂಗಾಗತ್ತೆ. ಸೊ $100 ಒಂದು ಪಣವನ್ನು ಕಟ್ಟಿದ್ವಿ. ಬಟ್ ನೀವು ಬಿಲೀವ್ ಮಾಡಲ್ಲ, ನಾನು ಅಲ್ಲಿದ್ದಕ್ಕಂಥ 2 ವಾರದಲ್ಲಿ ಹೈವೇ ಆಗಿರ್ಬೋದು, ರೈಲ್ವೆ ಟ್ರ್ಯಾಕ್ ಆಗಿರ್ಬೋದು, ಪ್ರತಿಯೊಂದು ನಗರ ಪ್ರದೇಶದ ಎಲ್ಲೇ ಒಂದು ರೋಡ್ಗಳಲ್ಲೂ ಕೂಡ ಎಲ್ಲೂ ಕೂಡ ನಾನು ಕಸವನ್ನು ಹಾಕಿರೋದನ್ನು ಕಾಣಲಿಲ್ಲ. ಆ ರೀತಿಯ ಒಂದು ನಮ್ಮ ಸಿವಿಕ್ ಸೆನ್ಸು ಮತ್ತು ಶಿಸ್ತು, ಎಸ್ಪೆಷಲಿ ಅದು ಸರ್ಕಾರದಿಂದನೇ ಸಾಧ್ಯ ಇಲ್ಲ, ಜನರಲ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸಿ ಅವರು ಈ ಕಸವನ್ನು ಎಲ್ಲ ಹಾಕಬೇಕು, ಯಾವ ರೀತಿ ಅದನ್ನು ವಿಲೇವಾರಿ ಮಾಡಬೇಕು, ಮತ್ತು ಆ ಕಸವನ್ನು ಎತ್ತಕ್ಕಂಥ ಏಜೆನ್ಸಿಗಳು ಕರೆಕ್ಟಾಗಿ ಕೆಲಸ ಮಾಡಬೇಕು. ಇದನ್ನು ಅನುಸರಿಸಿದ್ರೆ ನಾವು ಅದನ್ನು ದೇಶಕ್ಕೆ ಒಂದು ಮಾದರಿಯಾಗಿ ತೋರಿಸ್ಬೋದು. ಸೊ ಇದ್ರ ಜೊತೆಗೆ ತಾವು ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಈಗಾಗಲೇ ಪಕ್ಷ ಅಧಿಕಾರಕ್ಕೆ ಬಂತು, ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದು 3 ಜನ CM ಆದ್ರು, ಜೊತೆಗೆ ಈಗ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಏನ್ ಹೇಳ್ತೀರಿ ತಾವು ಸಂಘಟಕರಾಗಿ? ಅದರ ಒಂದು ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಮರ್ಶೆ ಮಾಡತಕ್ಕಷ್ಟು ದೊಡ್ಡ ನಾಯಕ ನಾನಲ್ಲ. ಆದರೂ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಈ ನಮ್ಮ ಏನಿದ್ದಾರೆ ಮುಂಚೂಣಿ ನಾಯಕರು ಭಾರತೀಯ ಜನತಾ ಪಾರ್ಟಿಯಲ್ಲಿ, ಅವರಲ್ಲಿ ಒಂದು ಸಮನ್ವಯತೆ ಒಂದು ಕೊರತೆ ಕಾಣಿಸ್ತಾ ಇದೆ. ಒಳ್ಳೊಳ್ಳೆಯ ನಾಯಕರುಗಳಿದ್ದಾರೆ, ಬಟ್ ಅವರು ಎಲ್ಲರೂ ಸೇರಿ ಕೈ ಜೋಡಿಸಿ ಒಂದು ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಯಾಕಂದರೆ ಈಗಿನ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ, ಎಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಕಾಣಿಸ್ತಾ ಇದೆ. ಅದನ್ನು ಒಂದು ಅಫಿಷಿಯಲ್ಲಾಗೇ ಒಂದು ಭ್ರಷ್ಟಾಚಾರನ ಇನ್ಸ್ಟಿಟ್ಯೂಷನ್ ಥರ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ಧ್ವನಿ ಎತ್ತಿ ಹೋರಾಟ ಮಾಡತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಮತ್ತು ಒಂದು ಸಮನ್ವಯತೆಯನ್ನು ನಾವು ಕಾಣ್ತಾ ಇಲ್ಲ. ಅದರಿಂದ ನಾವು ಈ 3 ವರ್ಷ ಆದರೂ ಕೂಡ ನಾವು ಸರ್ಕಾರಕ್ಕೆ ಒಂದು ಚಾಟಿ ಏಟು ಬೀಸುವಂಥ ಕೆಲಸನ ಮಾಡೋಕ್ಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಸರ್ಕಾರ ಅದನ್ನ ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು. ನಿಮ್ಮ ಪಾರ್ಟಿಯವರು ಈ ರೀತಿ ಆ ವಿರೋಧ ಪಕ್ಷವೇ ಕೂತ್ಕೊಳ್ಳೋಕೆ, ಏನಂದ್ರೆ ಸುಮಾರು ಸಾಲು ಹಗರಣಗಳು ಬಂದಿದ್ದಾವೆ. ಹೌದು, ಮೂಢ ಹಗರಣ ಆಯಿತು, ವಾಲ್ಮೀಕಿ ಹಗರಣ ಆಯಿತು. ಒಂದು ಜವಾಬ್ದಾರಿತ ಪ್ರತಿಪಕ್ಷವಾಗಿ ಕೆಲಸ ಮಾಡಲಿಲ್ಲ. ಏನು ಲೋಪ ಅಂತ ಹೇಳ್ತಾರೆ ತಮ್ಮ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಹೇಳಬೇಕು? ನನ್ನ ಒಂದು ಅಭಿಪ್ರಾಯ ಕೇಳಿದ್ರೆ ಚಂದ್ರಶೇಖರ್, ಇದರಲ್ಲಿ
ನಾನು ಹೇಳಿದ್ನಲ್ಲ, ಯಾರು ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು, ಮತ್ತು ವಿರೋಧ ಪಕ್ಷದ ನಾಯಕರು ಇರ್ಬೋದು, ವಿಧಾನ ಪರಿಷತ್ತಿನ ನಾಯಕರು ಇರ್ಬೋದು, ಅವರು ಕೂತು ಒಂದು ನಾವೆಲ್ಲ ಇರೋದು ಪಕ್ಷದ ಕಾರ್ಯಕರ್ತರು, ನಮ್ಮ ಸ್ವಪ್ರತಿಷ್ಠೆಯನ್ನು ಬಿಟ್ಟು ಎಲ್ಲರೂ ಪಕ್ಷಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯನ್ನು ಬಲಪಡಿಸಿ ಮುಂದಿನ ಏನು ಎಲೆಕ್ಷನ್ ಇನ್ನು 2 ವರ್ಷವೂ ಇಲ್ಲ, ಎಲೆಕ್ಷನ್ನಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಈಗಲಾದರೂ ಎಚ್ಚೆತ್ಕೊಂಡು ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು, ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತ ನಾಯಕ ಕೂಡ ಇಂಪಾರ್ಟೆಂಟು. ನನಗೆ ಇವ್ರು ಬೇಡ ಅವ್ರು ಬೇಡ, ನಾನು ಇವ್ರ ಜೊತೆ ಮಾತ್ರ ಕೆಲಸ ಮಾಡ್ತೀನಿ ಅನ್ನೋ ಒಂದು ಪ್ರವೃತ್ತಿಯನ್ನು ಬಿಡಬೇಕು. ನಮ್ಮ ಇಂದಿನ ದಿನಗಳಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಮತ್ತು ಅನಂತಕುಮಾರ್ ಅವ್ರ ಕಾಲದಲ್ಲಿ ಯಾವ ರೀತಿ ಕಷ್ಟಪಟ್ಟು ಒಂದು ಪಕ್ಷವನ್ನು ಬೆಳೆಸಿದ್ದಾರೆ ಕರ್ನಾಟಕದಲ್ಲಿ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಅವರು ಎಲ್ಲರ ಒಂದು ಮಾರ್ಗದರ್ಶನ ತಗೊಂಡು ನಾವು ಸರಿಯಾದ ಹೋರಾಟ ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಇಂಡಿಪೆಂಡೆಂಟಾಗಿ ಮೆಜಾರಿಟಿಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಯಾಕಂದರೆ ಇದುವರೆಗೂ ನಾವು ಕರ್ನಾಟಕದಲ್ಲಿ 2 ಸಾರಿ ಅಧಿಕಾರವನ್ನು ಹಿಡಿದಿದ್ದೇವೆ, ಬಟ್ ಸ್ವತಂತ್ರವಾಗಿ ನಮಗೆ ಇಂಡಿಪೆಂಡೆಂಟಾಗಿ ಮೆಜಾರಿಟಿ ಬಂದಿಲ್ಲ. ಮೊದಲನೇ ಸಾರಿ ಕೂಡ ನಾವು ಪಕ್ಷೇತರನ್ನ ಕರ್ಕೊಂಬಂದು ಯಡಿಯೂರಪ್ಪನವರು ಅಧಿಕಾರ ತಗೋಬೇಕಾಯಿತು. 2ನೇ ಸಾರಿ ಕೂಡ 13-14 ಶಾಸಕರನ್ನ ಮತ್ತೆ ಹೊರಗಡೆಯಿಂದ ಕರೆತಂದು ನಾವು ಸರ್ಕಾರ ಮಾಡಬೇಕಾಯಿತು. ಆ ಪರಿಸ್ಥಿತಿ ಈ ಮುಂದಿನ ಎಲೆಕ್ಷನಲ್ಲಿ ಬರಬಾರ್ದು ಅನ್ಬೇಕಾದ್ರೆ ನಾವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಮಗೆ 130ರಿಂದ 140 ಸ್ಥಾನ ಬಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಸದೃಢ ಸರ್ಕಾರ ಮಾಡಬೇಕಂದ್ರೆ ತುಂಬಾ ಎಫರ್ಟ್ಸ್ ಹಾಕ್ಬೇಕು. ವಿರೋಧ ಪಕ್ಷದವ್ರು ಹೇಳ್ತಾರೆ, ಕೊಟ್ಟ ಕುದುರೆ ಏರಿದವನು ವೀರನಲ್ಲ ಶಿವರನಲ್ಲ ಅಂತ ಹೇಳ್ತಾರೆ. ಅವಕಾಶಗಳು ಕೊಟ್ಟಾಗ ಬಳಸ್ಕೊಂಡಿಲ್ಲ, ಹೀಗೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಏನ್ ಹೇಳ್ತಾರೆ? ನೋಡಿ, ಅದು ಹೇಳ್ದಲ್ಲ, ನೀವು ಹೇಳ್ದಾಗೆ ನಾವು ಕೊಟ್ಟ ಕುದುರೆಯನ್ನು ಏರದೇ ಇದ್ದರೆ ಅವ್ನು ಶೂರನೂ ಆಗಲ್ಲ, ಧೀರನೂ ಆಗಲ್ಲ. ಯಾಕಂದರೆ ಬಟ್ ಕೊಟ್ಟ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದು ನಮ್ಮ ಮುಂಚೂಣಿ ನಾಯಕರಿಗೆ ಬಿಟ್ಟಿದ್ದು ಆಯಿತಾ. ಅದರಲ್ಲಿ ಸಾಕಷ್ಟು, ಯಾಕಂದರೆ ಈಗ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ಮೆಜಾರಿಟಿ ಸರ್ಕಾರ ಇದೆ, ಯಾವುದೇ ರೀತಿಯ ಬೇಕಾದರೂ ಸಪೋರ್ಟ್ ಅವ್ರು ಕೊಡ್ತಾ ಇದ್ದಾರೆ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಈಗ ಹೊಸ್ದಾಗಿರುವವರು ತುಂಬ ಎಫಿಷಿಯೆಂಟ್ ಆಗಿದ್ದಾರೆ, ಮತ್ತು ಅವರು ಡೈನಮಿಕ್ ಆಗಿದ್ದಾರೆ. ನಿತಿನ್ ನವೀನ್ ಅವರು ಕೂಡ ಸಪೋರ್ಟನ್ನು ಕೊಡ್ತಾರೆ. ಈ ಎಲ್ಲವನ್ನು ಬಳಸ್ಕೊಂಡು ನಾವು ಹೋರಾಟ ಮಾಡದೇ ಇದ್ದರೆ ಅದು ನಮ್ಮ ತಪ್ಪಾಗುತ್ತೆ, ಅಥವಾ ಎಲ್ಲೋ ಒಂದು ಕಡೆ ನ್ಯೂನ್ಯತೆ ಆಗುತ್ತೆ. ಸರ್, ಇತ್ತೀಚೆಗೆ ಅದ್ರ ಜೊತೆಗೆ ಈ ವಿಧಾನ ಪರಿಷತ್ ಎಲೆಕ್ಷನ್ ನಡೀತು, ಕ್ರಾಸ್ ವೋಟಿಂಗ್ ಆಯ್ತು. ಬಿಜೆಪಿ ಶಾಸಕರೇ ಕ್ರಾಸ್ ವೋಟಿಂಗ್ ಮಾಡಿದ್ರು. ಅಂದ್ರೆ ಎಲ್ಲ ಒಂದು ಕಡೆ ಈ ಅಧ್ಯಕ್ಷರು ಆಗಿರ್ಬೋದು, ಅಪೋಸಿಷನ್ ಲೀಡರ್ ಆಗಿರ್ಬೋದು, ಅಂದ್ರೆ ಅವರ ಕಾರ್ಯದ ವೈಮನಸ್ ಕಾಡ್ತಾ ಇದೆ ಅಂತ ಹೇಳ್ತೀರಾ ಸರ್ ಶಾಸಕ? ಹೌದು, ನಾನು ಹೇಳಿದ್ನಲ್ಲ, ಈಗ ಇವರಲ್ಲಿ ಇಲ್ಲದೆ ಇರತಕ್ಕಂಥ ಸಮನ್ವಯತೆಯಿಂದ ಪಕ್ಷಕ್ಕೆ ಒಂದು ತೀವ್ರವಾದ ಮುಜುಗರ ಆಗಿದೆ. ಅದಂತೂ ನಿಜ. ಡ್ಯಾಮೇಜ್ ಅಂತ ಹೇಳಲ್ಲ, ಬಟ್ ಮುಜುಗರ ಆಗಿದೆ. ಯಾಕಂದರೆ ಒಂದು ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ಪ್ರಧಾನ ನರೇಂದ್ರ ಮೋದಿಗಳಿರ್ತಕ್ಕಂಥ ಒಂದು ಬಲಿಷ್ಠವಾದ ಪಾರ್ಟಿ, ಮತ್ತು ವರ್ಲ್ಡ್ಸ್ ಬಿಗ್ಗೆಸ್ಟ್ ಪಾರ್ಟಿ ನಮ್ಮದು. ಇಂಥ ಪಾರ್ಟಿಯ ಅಭ್ಯರ್ಥಿಗಳು ಕ್ರಾಸ್ ವೋಟಿಂಗ್ ಮಾಡ್ತಾರೆ ಒಂದು ಚುನಾವಣೆಯಲ್ಲಿ ಅಂದರೆ ಇದು ತುಂಬ ಮುಜುಗರ ತರ್ತಕ್ಕಂಥ ಸಂಗತಿ. ನಿಜವಾಗಲೂ ನಮಗೆಲ್ಲರಿಗೂ ತುಂಬ ಬೇಜಾರಾಯಿತು. ಯಾಕಂದರೆ ನಾವೆಲ್ಲ ಹೋಲ್ ಹಾರ್ಟೆಡ್ಲಿ ಪಕ್ಷಕ್ಕೆ ದುಡಿತಕ್ಕಂಥವ್ರು. ಏನು ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿದ್ದಾರೆ, ಇಂಥ ಒಳ್ಳೆಯ ಕಾರ್ಯಕರ್ತರು ಎಲ್ಲೂ ಯಾವ ಪಾರ್ಟಿಯಲ್ಲೂ ಇಲ್ಲ. ಆ್ಯಕ್ಚುಲಿ ನಮ್ಮಲ್ಲಿ ಕಾರ್ಯಕರ್ತರು ಹೇಗಿದ್ದಾರೆ ಅಂದರೆ, ನೀವು ಊಟ ಕೊಡಿಸ್ದೇ ಇದ್ರು, ಟೀ ಕಾಫಿ ಕೊಡಿಸ್ದೇ ಇದ್ರು ಬಂದು ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಎಲ್ರಿಗೂ ತುಂಬ ನೋವಾಗಿದೆ ಇದರಿಂದ. ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ವಿಧಾನ ಪರಿಷತ್ ಎಲೆಕ್ಷನ್ನ ಅದನ್ನು ಸೀರಿಯಸ್ನೆಸ್ನ ತಗೊಂಡು ಕೆಲಸ ಮಾಡಲಿಲ್ವೇನೋ ಅಂತ ಅನಿಸುತ್ತೆ. ಪ್ರತಿಯೊಂದು ಚುನಾವಣೆನೂ ಕೂಡ ಮುಖ್ಯ. ಸರ್, ಒಂದು ಕಡೆ ವಿಶ್ವದ ದೊಡ್ಡ ಪಾರ್ಟಿ ಅಂತ ಹೇಳ್ತಾರೆ, ಆಮೇಲೆ ಪಾರ್ಟಿ ಟೈಲಿಂಗ್ ಒಂದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಬಟ್ ಇವು ಹೇಳೋಕ್ಕಷ್ಟೇ ಇದಾಗಿದೆ, ಅದನ್ನ ಆಳವಾಗಿ ಪಕ್ಷದಲ್ಲಿ ಅಳವಡಿಸ್ಕೊಳ್ತಾ ಇದೆ. ನೋಡಿ, ಪಕ್ಷದ ಏನು ಸಿದ್ಧಾಂತಗಳಿದೆ ಅದು ಚೆನ್ನಾಗೇ ಇದೆ. ಏನು ನಮ್ಮ ಪಕ್ಷದ ಸಂಸ್ಥಾಪಕರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕನ್ಸ್ಕೊಂಡಿದ್ರು, ದೀನ್ ದಯಾಳ್ ಉಪಾಧ್ಯಾಯ ಅವರು ಕನ್ಸ್ಕೊಂಡಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಕನ್ಸ್ಕೊಂಡಿದ್ರು. ಇವೆಲ್ಲ ಅದ್ಭುತವಾಗಿದೆ. ಅದು ಆ್ಯಕ್ಚುಲಿ ನಮ್ಮ ಪಾರ್ಟಿಯ ದೇಹ ಮತ್ತು ಶಿಸ್ತು ಎಲ್ಲ ಇದೆ. ಅದನ್ನು ರೂಢಿಸ್ಕೊಂಡು ಕಾರ್ಯಕರ್ತರನ್ನು ಒಂದು ಒಗ್ಗೂಡಿಸ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ನಮ್ಮ ನಾಯಕರುಗಳ ಮೇಲಿದೆ. ಎಲ್ಲೋ ಒಂದು ಕಡೆ ಆ ನಾಯಕರುಗಳೇ ಈ ಪಕ್ಷ ಸಿದ್ಧಾಂತದ ಬಗ್ಗೆ ಒಂದು ಅವರಿಗೆ ನಂಬಿಕೆ ಕಳ್ಕೊಳ್ತಾ ಇದ್ದಾರಾ ಏನು, ಅವರ ಪರ್ಸ್ನಲ್ ಈಗೋ ಅಂತ ಹೇಳ್ತೀವಿ, ಪ್ರತಿಷ್ಠೆಯೇ ಮುಖ್ಯ ಆಗ್ತಿದೆ ಹೊರತು ಪಕ್ಷದ ಒಂದು ಸಿದ್ಧಾಂತ ಅಥವಾ ಪ್ರತಿಷ್ಠೆ ಮುಖ್ಯ ಆಗ್ತಾ ಇಲ್ಲ. ಸೊ ಈ ಪರ್ಸ್ನಲ್ ಈಗೋ ಅಥವಾ ಪ್ರತಿಷ್ಠೆಯನ್ನು ಬದಿಗಿಟ್ಟು ನಾವು ಕೆಲಸ ಮಾಡಿದ್ರೆ
ನಮ್ಮ ನಿಜವಾಗ್ಲೂ ಅದ್ಭುತವಾದ ಪಾರ್ಟಿ. ಯಾಕಂದರೆ ಇಲ್ಲಿ ಒಂದು ಶಿಸ್ತಿದೆ, ಒಂದು ಸ್ಟ್ರಕ್ಚರ್ಡ್ ವೇ ಆಫ್ ಪಾರ್ಟಿ ಕೇಡರ್ಸ್ ಇದೆ. ಮತ್ತು ಇತ್ತೀಚೆಗೆ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಐತಿ ಎಲ್ರಿಗೂ ಪ್ರಶಿಕ್ಷಣ ಅಂಥೇಳಿ. ಅದ್ಭುತವಾಗಿ ಪಾರ್ಟಿ ಹೇಗೆ ಮೇಲೆ ಬಂತು, ಪಾರ್ಟಿಯ ಒಂದು ಏನು ಸ್ಟ್ರಕ್ಚರ್ ಇದೆ, ಹೈರಾರ್ಕಿ ಏನಿದೆ, ನಮ್ಮ ಒಂದು ಸಿದ್ಧಾಂತಗಳೇನು, ಮತ್ತು ಒಬ್ಬ ಕಾರ್ಯಕರ್ತನಾಗಿ ನಾವೇನು ಮಾಡ್ಬೋದು, ನಮ್ಮೊಂದು ಬೂತ್ ವರ್ಕರ್ ಆಗಿ ಏನು ಮಾಡ್ಬೋದು, ಬೂತ್ ಅಧ್ಯಕ್ಷನಾಗಿ ಏನು ಮಾಡ್ಬೋದು ಅನ್ನೋನ್ನ ಪ್ರತಿಯೊಬ್ಬರಿಗೂ ಒಂದು ತಿಳಿ ಹೇಳ್ತಕ್ಕಂಥ ಅದ್ಭುತವಾದ ಕಾರ್ಯಕ್ರಮಗಳು. ಈ ರೀತಿಯ ಒಂದು ಡಿಸಿಪ್ಲಿನ್ಡ್ ವೇ ಆಫ್ ವರ್ಕಿಂಗ್ ಏನಿದೆ ಯಾವ ಪಕ್ಷದಲ್ಲೂ ಕಂಡು ಬರೋದಿಲ್ಲ ನಮಗೆ. ಜೊತೆಗೆ ಇಂಡಿಯಾ ಅಲಯನ್ಸ್ ಕರ್ನಾಟಕದಲ್ಲಿ JDS ಜೊತೆ ತಾವು ಅಲಯನ್ಸ್ ಮಾಡ್ಕೊಂಡಿದ್ದೀರಾ. ಒಂದು ಜನರಲ್ ಗೊಂದಲ ಇದೆ, JDS ಬಿಜೆಪಿಗೆ ಅನಿವಾರ್ಯನಾ ಅಥವಾ ಬಿಜೆಪಿಗೆ JDS ಅನಿವಾರ್ಯ? ನೋಡಿ, ನಾನು ಹೇಳೋದು ಆ್ಯಕ್ಚುಲಿ ಭಾರತೀಯ ಜನತಾ ಪಾರ್ಟಿಗೆ ಈಗ ನಾವು ಅದನ್ನು ಒಂದು ಸಣ್ಣ ಎಕ್ಸಾಂಪಲ್ ಆಗಿ ಕೊಡ್ತೀನಿ. ವೆಸ್ಟ್ ಬೆಂಗಾಲ್ ಎಲೆಕ್ಷನಲ್ಲಿ ಏನಾಯಿತು ಅಂತ. ನಾವು ಈ ಸಾರಿ ಅದ್ಭುತವಾದ ಒಂದು ಬಹುಮತವನ್ನು, ಅದು 2/3 ಮೆಜಾರಿಟಿಯನ್ನು ತಗೊಂಡ್ವಿ. ಯಾಕಂದರೆ ನಾವು ಇಂಡಿಪೆಂಡೆಂಟಾಗಿ ನಮ್ಮಲ್ಲಿ ನಂಬಿಕೆ ಇಟ್ಟು ಅಲ್ಲಿ ಎಲೆಕ್ಷನ್ಗೆ ಹೋಗಿದ್ದಕ್ಕೆ ಗೆದ್ವಿ. ಅದೇ ಕಳೆದ ಚುನಾವಣೆಯಲ್ಲಿ 21ರಲ್ಲಿ ಏನಾಯಿತು ಅಂತಂದರೆ TMCಯಿಂದ ಬಂದಂಥ ಸುಮಾರು 75 ಜನರಿಗೆ ಟಿಕೆಟನ್ನು ಕೊಟ್ಟು ಅವರನ್ನು ನಂಬಿಕೊಂಡು ನಾವು ಚುನಾವಣೆಗೆ ಹೋಗಿದ್ದಕ್ಕೆ ಚುನಾವಣೆಯನ್ನು ಸೋತು. ಈ ಸಾರಿ ಆ ತಪ್ಪನ್ನು ಮಾಡದೆ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಏನು BJP ವರ್ಕರ್ಸ್ ಇದ್ದರು, ಆರ್ಡಿನರಿ ವರ್ಕರ್ಸಿಂದ ಹಿಡಿದು ಎಲ್ಲರಿಗೂ ಟಿಕೆಟನ್ನು ಕೊಟ್ಟು ಒಂದು ನಂಬಿಕೆಯಿಂದ ಹೋಗಿದ್ದಕ್ಕೆ ನಾವು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ನ ಗೆದ್ವಿ. ಆ ನಂಬಿಕೆಯನ್ನು ನಾವು ಕರ್ನಾಟಕದಲ್ಲಿ ಕೂಡ ಬೆಳೆಸ್ಕೋಬೇಕು. ಯಾರೂ ನಮ್ಗೆ ಅನಿವಾರ್ಯ ಅಲ್ಲ. ಯಾವಾಗ ನಾವು ನಂಬುತ್ತೀವಿ ನಮ್ಮಲ್ಲಿ ಶಕ್ತಿ ಇದೆ, ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಕರ್ನಾಟಕದಲ್ಲಿ ಸರ್ಕಾರ ಮಾಡೇ ಮಾಡುತ್ತೆ ಅನ್ನೋ ನಂಬಿಕೆ ದೃಢವಾಗಿ ನಮ್ಮಲ್ಲೇ ಇಲ್ಲ ಅಂದಾಗ ಇನ್ನು ಕಾರ್ಯಕರ್ತನಲ್ಲಿ ಏನು ತುಂಬ್ತೀರಾ ನೀವು? ಸರ್, ಈಗ ವೆಸ್ಟ್ ಬೆಂಗಾಲ್ ತಾವು ಎಕ್ಸಾಂಪಲ್ ಕೊಟ್ರಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಯ್ತಂದ್ರೆ 90 ಲಕ್ಷ ವೋಟರ್ಸ್ ನ ಬಿಜೆಪಿ SIR ಅನ್ನ ಒಂದು ಇದರಿಂದ ತೆಗೆದುಹಾಕಿದೆ. ಅದು ನೈತಿಕ ಗೆಲುವಲ್ಲ, ಅದು ಅನೈತಿಕ ಗೆಲುವು ಅಂತ ಹೇಳ್ತಾರೆ. ಇಲ್ಲ, ಅದು ತಪ್ಪು. ಯಾಕಂದರೆ ನಾನು ನಿಕಟವಾಗಿ ವೆಸ್ಟ್ ಬೆಂಗಾಲ್ನನ್ನು ನೋಡಿದಂಥವನು. ಯಾಕಂದರೆ ನಾವು ಅಲ್ಲಿ ಸಾಕಷ್ಟು ವೈದ್ಯಕೀಯ ಕೆಲಸವನ್ನು ಕಳೆದ 20 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ವೆಸ್ಟ್ ಬೆಂಗಾಲಲ್ಲಿ ಏನಾಗ್ತಿದೆ ಅಂತ ನೋಡಿದ್ದೀನಿ. ಅಲ್ಲಿ ಕೂಡ ಏನು ಈ ಮಮತಾ ಬ್ಯಾನರ್ಜಿ ಅವರ TMC ಪಕ್ಷ ಹೊರದೇಶದಿಂದ ಬಂದಿರ್ತಕ್ಕಂಥ ಈ ಬಾಂಗ್ಲಾದೇಶಿ ವಲಸಿಗರನ್ನು ವೋಟರ್ಸ್ ಆಗಿ ಇನ್ಕ್ಲೂಡ್ ಮಾಡಿ ಎಷ್ಟೋ ಕ್ಷೇತ್ರಗಳಲ್ಲಿ 30%ಕ್ಕಿಂತ ಹೆಚ್ಚಿನ ವೋಟರ್ಸು ಮುಸ್ಲಿಂ ವೋಟರ್ಸ್ ಇದ್ದರು. ಅದರಲ್ಲಿ ಸುಮಾರು 10-15% ಬೋಗಸ್ ವೋಟರ್ಸ್ ಇದ್ದರು. ಅದನ್ನು ತೆಗೆದಾಕಂಥ ಕೆಲಸವನ್ನು SIR ಮಾಡ್ತು ಹೊರತು ನಿಜವಾದ ವೋಟರ್ಸ್ನ ಯಾರನ್ನೂ ಹೊರಗಡೆ ತೆಗಿಲಿಲ್ಲ. ಎರಡನೇದು ಮುಖ್ಯವಾದ ಕೆಲಸ ಏನಾಯಿತು ಅಂದರೆ, ನಾವು ಸೆಂಟ್ರಲ್ ರಿಸರ್ವ್ಡ್ ಫೋರ್ಸನ್ನು ಹಾಕಿ ಪ್ರತಿಯೊಬ್ಬರಿಗೂ ವೋಟಿಂಗ್ ಅವಕಾಶ ಕೊಟ್ವಿ. ಹಿಂದಿನ ಎಲೆಕ್ಷನ್ಗಳಲ್ಲಿ ಎಷ್ಟೋ ಜನ ಹಿಂದೂಗಳು ವೋಟೇ ಆಗ್ತಿರಲಿಲ್ಲ. ಯಾಕಂದರೆ ಎದುರ್ಕೊಂಡು ಪೋಲಿಂಗ್ ಬೂತ್ಗೆ ಬರ್ತಿರಲಿಲ್ಲ. ಅವ ಎರಡನ್ನು ಸರಿಪಡಿಸಿದ್ದಕ್ಕೆ ನಾವು ಅಲ್ಲಿ ಮಾಡಿದ್ವಿ. ಬಟ್ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇಲ್ಲ. ಕರ್ನಾಟಕದಲ್ಲಿ ಜಾಗದಿಂದ ಬಂದಕ್ಕಂಥ ವಲಸೆ ವೋಟುಗರು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮದೇನು ಬಾರ್ಡರ್ ಸ್ಟೇಟ್ ಅಲ್ಲ. ಬಟ್ ಇಲ್ಲಿ ಒಂದೇನಾಗಿದೆ ಅಂದರೆ, ಕೆಲವು ವೋಟರ್ಸು 2-3 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟಿಂಗ್ ಇಟ್ಕೊಂಡಿದ್ದಾರೆ. ಈಗ ಕುಣಿಗಲ್ಲೂ ಒಂದು ವೋಟ್ ಇರುತ್ತೆ, ಬೆಂಗಳೂರಲ್ಲೂ ಒಂದು ವೋಟ್ ಇರ್ತದೆ. ಅವರು ನಾಗಮಂಗಲದಲ್ಲೂ ವೋಟ್ ಇರುತ್ತೆ, ಇಲ್ಲೂ ಇರ್ತದೆ. ನಾರ್ತ್ ಕರ್ನಾಟಕದಲ್ಲೂ ವೋಟ್ ಇರ್ತದೆ, ಇಲ್ಲೂ ಬೆಂಗಳೂರು ಅಥವಾ ಈ ಮೆಟ್ರೋ ಸಿಟೀಸಲ್ಲಿ. ಇಂಥ ವೋಟರ್ಸ್ನ ತೆಗೆದು ಅದನ್ನು ಕ್ಲೀನಾಗಿ ಮಾಡಿ, ಮತ್ತು ಯಾರೂ ಕೂಡ ಈ ಕರ್ನಾಟಕ ರಾಜ್ಯದ ಒಬ್ಬರು ಕರೆಕ್ಟ್ ವೋಟರ್ ಇದ್ದಾರೆ, ಅವ್ರ ಹೆಸರು ಹೊರಗಡೆ ಹೋಗಬಾರ್ದು. ಅದನ್ನು ಕರೆಕ್ಟಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರೆ ಇಲ್ಲಿ ನಮ್ಮ ವೋಟಿಂಗ್ ಲಿಸ್ಟ್ ಕೂಡ ಕರೆಕ್ಟ್ ಆಗುತ್ತೆ. ಬಟ್ ಅದರಿಂದನೇ ನಾವು BJP ಮತ್ತು ಪವರ್ಗೆ ಬರ್ತೀವಿ ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಇಲ್ಲಿಯ ಒಂದು ರಾಜಕೀಯ ಸನ್ನಿವೇಶವೇ ಬೇರೆ, ವೆಸ್ಟ್ ಬೆಂಗಾಲ್ ಅಥವಾ ಅಸ್ಸಾಂನ ರಾಜಕೀಯ ಸನ್ನಿವೇಶವೇ ಬೇರೆ. JDS ಹೇಳ್ತಾರೆ ಬಿಜೆಪಿ ಜೊತೆ ನಾವು ಲಾಂಗ್ ರಿಲೇಶನ್ಶಿಪ್ ಇಟ್ಕೊಂತೀವಿ ರಾಜಕೀಯವಾಗಿ ಅಂತ ಹೇಳ್ತಾರೆ. ಮುಂದೆ ಎಲೆಕ್ಷನ್ ಬೇರೆ ಬರ್ತಾ ಇದೆ, ಹೇಗೆ ನಿಭಾಯಿಸ್ತಾರೆ ಸರ್ ನಿಮ್ಮ ಒಂದು? ನೋಡಿ, ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು, ಮತ್ತು ನಾನು ಈ JDS ಪಕ್ಷವನ್ನು ನಾನು ವಿದ್ಯಾರ್ಥಿ ಆದಾಗಿಂದ ನಾನು ಅದನ್ನು ಫಾಲೋ ಮಾಡಿದ್ದೀನಿ. ರಾಮಕೃಷ್ಣ ಹೆಗಡೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ನಾವೆಲ್ಲ ತುಂಬ ಅವರಿಂದ ಪ್ರಭಾವಿತಗೊಂಡಿದ್ವಿ. ಆ ರಾಮಕೃಷ್ಣ ಹೆಗಡೆ ಅವರ ನಂತರ ನಾವು ಪ್ರಭಾವಿತಗೊಂಡಿದ್ದು ನಾನು ಮೋದಿಯವರಿಂದ ಅಷ್ಟೆ. ಆ ಪಕ್ಷ ನಡೆದು ಬಂದ ಇತಿಹಾಸವನ್ನು ನೋಡಿದರೆ JDS ಪಕ್ಷದವರು ಯಾರಿಗೂ ಕೂಡ ಅವರು ನೈತಿಕವಾಗಿ 100% ಯಾವತ್ತೂ ಅವರು ನಿಷ್ಠೆಯಿಂದ ಇಲ್ಲ. ಅದನ್ನು ನಾವು 18ರಲ್ಲಿ ಕೂಡ ನೋಡಿದ್ವಿ. ಅಧಿಕಾರ ಸಿಗುತ್ತೆ ಅಂತಂದರೆ ಅವರು ಕಾಂಗ್ರೆಸ್ ಜೊತೆನೂ ಹೋಗ್ತಾರೆ, ಯಾರ ಜೊತೆ ಬೇಕಾದ್ರೂ ಹೋಗ್ತಾರೆ. ಅದರಿಂದ ಇದು
100% ಯಾವತ್ತೂ ಹೀಗೆ ಇರುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ನಾನು ನಮ್ಮ ಪಕ್ಷದ ನಾಯಕರುಗಳಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಾವು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವು ನಂಬಿ, ನಾವು ಸ್ವಇಚ್ಛೆ ನಮ್ಮ ಸ್ವಂತ ಶಕ್ತಿಯಿಂದ ನಾವು ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಕೆಲಸವನ್ನು ಮಾಡಬೇಕು ಹೊರತು, ಯಾರನ್ನೇ ನಂಬಿ ಅವ್ರು ನಮ್ಮ ಜೊತೆ ಸದಾಕಾಲ ಇರ್ತಾರೆ ಅಂತ ನಂಬ್ಕೊಳ್ಳೋದು ಅದು ಒಂದು ಸರಿಯಾದ ನಡೆ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ತಾವು ಅಂದ್ರೆ ಎಲ್ಲರಿಗೂ ಒಂದು ಇಚ್ಛಾಶಕ್ತಿ ಇರುತ್ತೆ. ಪ್ರಸನ್ನ ಅವರು ನಾಸ್ತಿಕರಲ್ಲ, ನಾನು ಕೂಡ ರಾಜಕೀಯ, ನನಗೂ ಆಕಾಂಕ್ಷೆ ಇದೆ. ಕಳೆದ ಬಾರಿ ತಾವು ಕೂಡ JDS ಭಾಗ ಬಡಿದಿರಿ, ಹೌದು. ಮತ್ತೆ ಬಿಜೆಪಿ, ಯಾಕೆ ಸರ್ ಅದೆಲ್ಲ ಹೇಗಾಯ್ತು? ಎಸ್, ಅದು ಒಂದು ಮಧ್ಯದಲ್ಲಿ ಆಗ್ತಕ್ಕಂಥ ಒಂದು ಸಣ್ಣ ಡಿವಿಯೇಷನ್ನು. ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಫ್ಯಾಮಿಲಿಯಲ್ಲಿ ಆದ ಒಂದು ಇದು ಚರ್ಚೆ, ನಮ್ಮ ಒಂದು ಪರ್ಸ್ನಲ್ ಶಕ್ತಿ ಏನಿದೆ, ಈಗ ನಾವು ಅಂದ್ಕೊಂಡಿರೋದು ನಿಜವಾಗ್ಲೂ ನಾವು ಇಷ್ಟು ಜನ ವೋಟರ್ಸ್ನು ಜನಬೆಂಬಲ ಪಡೆಯೋದು ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದನ್ನು ಒಂದು ಕಡೆ ಪರೀಕ್ಷೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಮಗೆ ಚಿಹ್ನೆ ಮುಖ್ಯ ಆಗಿರಲಿಲ್ಲ, ಚುನಾವಣೆಯಲ್ಲಿ ಸ್ಪರ್ಧಿಸೋದು ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ನಾನು ಕೂಡ ಒಂದು JDS ಚಿಹ್ನೆ ಆಗ್ಬೋದು, ಕಾಂಗ್ರೆಸ್ ಚಿಹ್ನೆ ಆಗ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ನಾವು ಒಂದು ಸಾರಿ ಚುನಾವಣೆಯಲ್ಲಿ ಭಾಗವಹಿಸಿ ಅದರ ಒಂದು ಎಕ್ಸ್ಪೀರಿಯನ್ಸ್ನ ತೊಗೊಳೋದು ಮುಖ್ಯ ಆಗಿತ್ತು. ಎರಡನೇದು, ನಮಗೆ ನಿಜವಾಗ್ಲೂ ಎಷ್ಟು ಜನರ ಬೆಂಬಲ ಇದೆ ಅನ್ನೋದು ಗೊತ್ತಾಗ್ತಿತ್ತು. ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡ್ಕೊಂಡಂಗೆ ಅದು. ಅದಕ್ಕೋಸ್ಕರ ಅದೊಂದು ಸಣ್ಣ ಪ್ರಯೋಗವಾಗಿತ್ತು. ಆದರೂ ಅದನ್ನು ಆಮೇಲೆ ನಾವು ಇಲ್ಲ ಕೈ ಬಿಟ್ಟು ಪಕ್ಷದ ಜೊತೆ ನಿಷ್ಠೆಯಿಂದ ಇರಬೇಕು ಅಂತ ಹೇಳಿ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲೇ ಮುಂದುವರೆದಿದ್ದೇವೆ, ನಮ್ಮ ಇಡೀ ಫ್ಯಾಮಿಲಿ. ಸೊ ಆ ಒಂದು ಪ್ರಯೋಗ ಆಗಿತ್ತು ಅದೊಂದಷ್ಟು. ಈಗ ಗೋಪಾಲ್ ಅವರ ಸಹಕಾರ ತಮಗೆ ಹೇಗಿದೆ ಸರ್? ಚೆನ್ನಾಗಿದೆ, ನಿಜವಾಗ್ಲೂ ನಾನು ಹೇಳಿದ್ನಲ್ಲ, ಅವ್ರ ಜೊತೆ ಒಂದು ಆತ್ಮೀಯವಾದ ಒಂದು ವೈಯಕ್ತಿಕ ಸಂಬಂಧ ತುಂಬ ಚೆನ್ನಾಗಿದೆ. ನಮ್ಮ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು ಅದಕ್ಕೆ ಅವರ ಸಹಾಯ ಯಾವತ್ತೂ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸಹೋದರಾದ ಹೇಮಂತ್ ಕುಮಾರ್ ಅವರು ಕೂಡ ರಾಜಕೀಯದಲ್ಲಿ ಅವ್ರಿಗೂ ಒಂದು ಬೆಳಿಬೇಕು ಅನ್ನೋ ಒಂದು ಇದೆ. ಅವ್ರಿಗೂ ಕೂಡ ಗೋಪಾಲಯ್ಯನವರು ಸಾಕಷ್ಟು ಒಂದು ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಅದರಿಂದ ಈಗ ನಮ್ಮ ಮಧ್ಯೆ ಆ ರೀತಿಯ ಯಾವುದೇ ಒಂದು ಸಮಸ್ಯೆಗಳಿಲ್ಲ. ನಾನು ವೈಯಕ್ತಿಕವಾಗಿ ಕೂಡ ಹೇಳಿದ್ದೇನೆ, ಗೋಪಾಲಯ್ಯನವರು ಎಲ್ಲಿವರೆಗೂ ಮಹಾಲಕ್ಷ್ಮಿ ಲೇಔಟಲ್ಲಿ ಸ್ಪರ್ಧಿಸ್ತಾರೋ ನಾವು ಯಾವತ್ತೂ ಅವ್ರ ವಿರುದ್ಧವಾಗಿ ಹೋಗೋದಿಲ್ಲ. ಸರ್, ಜೊತೆಗೆ ಈಗ ಶಾಸಕ ಸ್ಥಾನ ಬೇಡ, ಗೋಪಾಲ್ ಅವ್ರಿಗೆ ಬಿಟ್ಕೊಡೋಣ. ಇಲ್ಲಿ ಬೆಂಗಳೂರು ಉತ್ತರ ಏನು ಲೋಕಸಭಾ ಕ್ಷೇತ್ರ ಇದೆ, ಇಲ್ಲಿ ಸ್ಥಳೀಯರಿಗಿಂತ ಹೊರಗಿನವ್ರಿಗೆ ಜಾಸ್ತಿ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಯಾಕೆ ಇಲ್ಲಿ ಎಮಿನೆಂಟ್ ಪರ್ಸನ್ ಯಾರೇ ಇಲ್ವಂತನಾ, ಹೇಗೆ? ನೋಡಿ, ಈ ಉತ್ತರ ಬೆಂಗಳೂರು ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಕಳೆದ ಚುನಾವಣೆಯ ಆಕಾಂಕ್ಷಿ ಕೂಡ ನಾನು ಆಗಿದ್ದೆ 24ರಲ್ಲಿ. ಎಲ್ಲೋ ಒಂದು ಕಡೆ ಪಕ್ಷ ಅಥವಾ ಪಕ್ಷದ ನಾಯಕರು ಇದನ್ನು ಒಂದು ಆ್ಯಕ್ಚುಲಿ ಉತ್ತರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಒಂದು ಸಪೋರ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ನಮ್ಮಲ್ಲಿ ನಾಯಕರಿಲ್ಲ ಅಂತಿಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಈ ಉತ್ತರ ಜಿಲ್ಲೆಯ ನಮ್ಮ ಏನು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಜನ MP ಗಳಾಗತಕ್ಕಂಥ ಅರ್ಹತೆ ಇರೋರು ಇದ್ದಾರೆ. ಎಲ್ಲೋ ಒಂದು ಕಡೆ ಅದು ನಮ್ಮ ನಾಯಕರುಗಳು ಅದನ್ನು ಒಂದು ಸೇಫ್ ಕ್ಷೇತ್ರ, ಇದು ಯಾರನ್ನ ಬೇಕಾದ್ರೂ ನಿಲ್ಲಿಸಿ ಗೆಲ್ಸ್ಕೋಬೋದು ಅನ್ನೋ ಒಂದು ಮನೋಧೋರಣೆಯಿಂದ ಕಳೆದ ಬಾರಿ ಕೂಡ ನಮ್ಮ ಶೋಭಾಜಿ ಅವ್ರಿಗೆ ಅಲ್ಲಿ ಟಿಕೆಟನ್ನು ಕೊಟ್ಟರು. ನೋಡೋಣ ಮುಂದಿನ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದಿಂದನೇ ಯಾರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬರಿಗೆ ಟಿಕೆಟನ್ನು ಕೊಟ್ಟು ಆವಾಗ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕಾಗತ್ತೆ. ಯಾಕಂದರೆ ನಾವು ಇಲ್ಲೇ ಇರೋರಿಗೆ ನಮ್ಮ ಒಂದು ಲೋಕಸಭಾ ಕ್ಷೇತ್ರದ ಏನು ಕೆಲಸ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ, ಜನರ ಜೊತೆ ಹೆಚ್ಚಿನ ಸ್ಪಂದನೆ ಇರುತ್ತೆ. ಅದೆಲ್ಲ ಒಂದು ಕಡೆ ಆಗ್ತಾ ಇಲ್ಲ ಅನ್ನೋದು ಬೇಜಾರು ನನಗೂ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾಯಕರು ಸರಿಪಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಒಂದು ಕಡೆ ಬಿಜೆಪಿ ಪಕ್ಷ ಕಟ್ಟ ಕಡೆ ವ್ಯಕ್ತಿಗೆ ಅಧಿಕಾರ ಕೊಡುತ್ತೆ ಅಂತ ಹೇಳುತ್ತೆ, ಇನ್ನೊಂದು ಕಡೆ ಈ ಪಕ್ಷದಲ್ಲಿ ವಿಶೇಷವಾಗಿ ಪ್ರಸನ್ನ ಅವರಿಗೆ ರಾಜಕೀಯ ಮಾಡ್ಬೇಕಂದ್ರೆ ಗಾಡ್ ಫಾದರ್ ಇರಬೇಕು, ಇಲ್ಲ ಅಂದ್ರೆ ಸ್ವಂತವಾಗಿ ಬೆಳೆಯೋದು ಕಷ್ಟ ಅಂತ. ಇವೆರಡರ ಸಾಮ್ಯತೆ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾನು ಯಾವತ್ತೂ ಒಂದು ಗಾಡ್ ಫಾದರ್ ಇರಬೇಕು ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ಒಂದು ನಂಬಿಕೆ ಇಲ್ಲ. ನಾವು ಕೆಲಸವನ್ನು ಮಾಡೋಣ, ನಮಗೆ ಅರ್ಹತೆ ಇದ್ದರೆ ಪಕ್ಷ ಖಂಡಿತವಾಗಿ ಗುರುತಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಬಟ್ ಯಾವುದೇ ಒಂದು ಪಕ್ಷದಲ್ಲಾಗ್ಬೋದು, ಕಾಂಗ್ರೆಸ್ಸಲ್ಲಾಗ್ಬೋದು, ಭಾರತೀಯ ಜನತಾ ಪಾರ್ಟಿಲಾಗ್ಬೋದು, ಒಬ್ಬರ ಒಂದು ಶ್ರೀರಕ್ಷೆ ಇರಲೇಬೇಕು ಅನ್ನೋದು ಎಲ್ಲರ ನಂಬಿಕೆ ಇದೆ. ಬಟ್ ಅದನ್ನು 100% ಅದು ಇರಲೇಬೇಕು ಅಂತೇನಿಲ್ಲ. ನಮ್ಮಲ್ಲಿ ಸಾಮರ್ಥ್ಯ ಇದ್ದರೆ, ನಮ್ಗೆ ಆ ಶಕ್ತಿ ಇದ್ದರೆ ಖಂಡಿತ ನಾವು ಅದನ್ನು ಪಡ್ಕೋಬೋದು. DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ, ಏನು ಹೇಳ್ತೀರಾ ಅವ್ರ ಬಗ್ಗೆ? ನೋಡಿ, DK ಶಿವಕುಮಾರ್ ಅವರು ಸಾಕಷ್ಟು ಪರಿಶ್ರಮ ಪಟ್ಟು
ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು ಅವರ ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟಿದೆ, ಇಲ್ಲ ಅಂತ ಹೇಳಿಲ್ಲ. ಸುಮಾರು ನಾನು ಕೇಳಿದಾಗೆ ಒಂದು 2 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಪಕ್ಷಕ್ಕೆ ಅಧಿಕಾರ ತರಲಿಕ್ಕೆ. ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾನೆ ದೇವರು. ಬಟ್ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಯಾವ ರೀತಿ ಜನಗಳಿಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಅದರ ಎಫೆಕ್ಟ್ ಗೊತ್ತಾಗುತ್ತೆ. ಇನ್ನೂ ಅವರಾಗಿ 1 ತಿಂಗಳು ಆಗಿಲ್ಲ. ಬಟ್ ಆಲ್ರೆಡಿ ಈ ಬಿಡದಿಯ ಟೌನ್ಶಿಪ್ನ ಒಂದು ಪ್ರತಿಭಟನೆ ನಡೀತಾ ಇದೆ. ಎಲ್ಲೋ ಒಂದು ರೀತಿ ಅವರು ಜನರಿಗೆ ಸ್ಪಂದಿಸ್ತಕ್ಕಂಥ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಬರ್ತಾ ಇದೆ ಇದನ್ನು ನೋಡಿದ್ರೆ. ಯಾಕಂದರೆ ಅವರಲ್ಲಿ ಇರತಕ್ಕಂಥ ಒಂದು ಬಿಸ್ನೆಸ್ ಮ್ಯಾನ್ ಹೊರಗಡೆ ಬರಬಾರ್ದು. ಈಗ ಅವರು ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಿಷ್ಪಕ್ಷಪಾತವಾಗಿ ಎಲ್ಲರ ಪರವಾಗಿ ಕೆಲಸ ಮಾಡಬೇಕು. ಅವರು ತಮ್ಮ ವೈಯಕ್ತಿಕ ಏನು ಇಷ್ಟ ನಷ್ಟಗಳನ್ನು ಬದಿಗಿಟ್ಟು ಹಿ ಹ್ಯಾಸ್ ಟು ರೆಪ್ರೆಸೆಂಟ್ 7 crores ಆಫ್ ಕರ್ನಾಟಕ ಪೀಪಲ್. ಆ ಒಂದು ಇಂಡಿಪೆಂಡೆಂಟಾಗಿ ಅವರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲಿ ಅಂತ ಹೇಳಿ ಅವ್ರಿಗೆ ಶುಭ ಹಾರೈಸ್ತೇನೆ. ಎಲ್ಲೋ ಒಂದ್ ಕಡೆ ಅವರ ಆಟಿಟ್ಯೂಡ್ ಅಂದ್ರೆ ಸಿಎಂ ಆಗಕ್ಕಿಂತ ಮುಂಚೆ ಒಂದ್ ರೀತಿ, ಸಿಎಂ ಆದ್ಮೇಲೆ ಒಂದ್ ರೀತಿ, ಆ ಒಂದು ಡಿಫ್ರೆನ್ಸ್ ಕಾಣ್ತಾ ಇದೆ ತಾವೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೋಡೋದಂದ್ರೆ. ಆ ಡಿಫ್ರೆನ್ಸ್ ಬಗ್ಗೆ ಹೇಳಲಿಕ್ಕೆ ಸ್ವಲ್ಪ ಇನ್ನೂ ಟೈಮ್ ಹಿಡಿಯುತ್ತೆ ಚಂದ್ರಶೇಖರ್. ಇದು ಟೂ ಅರ್ಲಿ ಅಂತ ನನ್ನ ಭಾವನೆ. ನೋಡೋಣ, ಹೇಳಿದ್ನಲ್ಲ ನಾನು, ಅವರು ಯಾವಾಗ ಅನ್ಮಿಲ್ ಕುರುಡ್ ಅಂತ ಇಲ್ವಿಲ್ಲ ಸರ್, ಈಗ ಇರೋದೇ ಕಡಿಮೆ ಅವಧಿ ಇದೆ, ಇರೋದ್ರಲ್ಲೂ ಸಾಕಷ್ಟು ಕೆಲಸ ಮಾಡ್ಬೋದು. ಇನ್ನೂ 1.5 ವರ್ಷ ಇದೆ ಅವ್ರಿಗೆ ಕೆಲಸ. ನೆಕ್ಸ್ಟ್ ಡಿಸೆಂಬರ್ವರೆಗೂ ಸರ್ಕಾರ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ಏನಿದ್ರು ಜನವರಿ ನಂತರ ಎಲ್ಲರೂ ಎಲೆಕ್ಷನ್ ಮೋಡ್ಗೆ ಹೋಗ್ತಾರೆ, ಕೆಲಸಗಳು ಯಾವುದೂ ಆಗೋದಿಲ್ಲ. ಈ 1.5 ವರ್ಷದಲ್ಲೂ ಕೂಡ ಅವರ ಒಂದು ಬದ್ಧತೆಯನ್ನು ಅವರು ಪ್ರದರ್ಶಿಸ್ಬೋದು. ಎಲ್ಲನೂ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಒಂದು ಪ್ರಾಮಾಣಿಕವಾಗಿ ನಾನು ಕರ್ನಾಟಕ ಜನರಿಗೆ ಏನು ಮಾಡ್ತೀನಿ ಅನ್ನೋ ಒಂದು ಬದ್ಧತೆ, ಒಂದು ನಿಷ್ಠೆಯನ್ನು ತೋರಿಸ್ಬೋದಲ್ವ. ಆ ಕೆಲಸವನ್ನು ಮಾಡತಕ್ಕಷ್ಟು ಸಾಕಷ್ಟು ಸಮಯ ಇದೆ. ಸೊ ಕೊನೆಯದಾಗಿ ನಮ್ಮ ಬೆಂಗಳೂರಿನ ವೀಕ್ಷಕರಿಗೆ ಅಥವಾ ಕರ್ನಾಟಕದ ವೀಕ್ಷಕರಿಗೆ ತಮ್ಮ ವೃತ್ತಿ ಜೀವನದ ಇಷ್ಟೊತ್ತು ಹೇಳ್ಕೊಂಡಿದ್ದೀರಾ, ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಆರೋಗ್ಯಪೂರ್ಣವಾಗಿ ಜೀವನ ನಡೆಸೋಕೆ. ಎಸ್, ಎಲ್ಲ ಜನರಿಗೆ ನನ್ನ ಮನವಿ ಏನಂತಂದರೆ, ದಯವಿಟ್ಟು ಎಲ್ಲರೂ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಯಾವುದೂ ಮುಖ್ಯ ಆಗೋದಿಲ್ಲ. ನಮಗೆ ಮುಖ್ಯ ಆಗೋದು ನಮ್ಮ ಪರ್ಸ್ನಲ್ ಆರೋಗ್ಯನೇ ಮುಖ್ಯ ಆಗೋದು. ಅದು ಚೆನ್ನಾಗಿದ್ದರೆ ನಾವು ಚೆನ್ನಾಗಿ ದುಡಿತೀವಿ, ನಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ನೋಡ್ಕೋತೀವಿ. ನಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ನೋಡ್ಕೊತೀವಿ ಅಂದರೆ ನಮ್ಮ ಎಲ್ಲ ನೆಂಟರಿಷ್ಟು ನಮ್ಮನ್ನು ಹತ್ತಿರದವ್ರನ್ನ ಚೆನ್ನಾಗಿ ನೋಡ್ಕೋತಾರೆ. ಅದರಿಂದ ತಾವು ತಮ್ಮ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡು ನಿಯಮಿತವಾಗಿ ಒಳ್ಳೆ ಆಹಾರ, ನಿದ್ದೆ, ವ್ಯಾಯಾಮ ಮತ್ತು ಯಾವುದೇ ಒಂದು ನಿಮಗೆ ವೈದ್ಯಕೀಯ ಸಮಸ್ಯೆನೇ ಅಂತಲ್ಲ, ಸಣ್ಣ ಸಮಸ್ಯೆ ಕೂಡ ಇರ್ಬೋದು. ನಿಮಗೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದ್ದರೆ ಅದನ್ನು ಮುಚ್ಚಿಟ್ಕೋಬೇಡಿ. ದಯವಿಟ್ಟು ತಮ್ಮ ಕುಟುಂಬದವ್ರಿಗಾರು ಹೇಳ್ಕೊಳ್ಳಿ ಅದನ್ನು. ಆವಾಗ ಅವರ ಸಲಹೆಯ ಪ್ರಕಾರ ಯಾವ ವೈದ್ಯರನ್ನು ನೋಡ್ಬೋದು, ಅದನ್ನು ಬಿಗಿನಿಂಗಲ್ಲೇ ಪರೀಕ್ಷೆ ಮಾಡಿ ಗುಣಪಡಿಸ್ತಕ್ಕಂಥ ಚಾನ್ಸಸ್ಸು. ಈವನ್ ಹಾರ್ಟಿನ ಸಮಸ್ಯೆ ಆಗ್ಬೋದು, ಕ್ಯಾನ್ಸರ್ ಸಮಸ್ಯೆ ಆಗ್ಬೋದು, ಅಥವಾ ಕೀಲುಗಳ ಸಮಸ್ಯೆ ಆಗ್ಬೋದು. ಅವನ್ನ ಈ ಮೊಳಕೆಯಲ್ಲೇ ಚಿವುಟಾಕೋದು ಈಸಿ. ಅದನ್ನು ಹೆಮ್ಮವರವಾಗಿ ನಮ್ಮ ಜೀವನವನ್ನೇ ತಿನ್ನತಕ್ಕಂಥ ಲೆವೆಲ್ಗೆ ತಗೊಂಡು ಹೋಗಿಬಿಡಬೇಡಿ. ಅದರಿಂದ ದಯವಿಟ್ಟು ತಮ್ಮ ಆರೋಗ್ಯವನ್ನು, ತಮ್ಮ ಕುಟುಂಬದವರ ಆರೋಗ್ಯಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಿಮಗೆಲ್ಲ ಶುಭ ಹಾರೈಸ್ತೇನೆ. ಸರ್, ಈ ಕೋವಿಡ್ ಸಂದರ್ಭದಲ್ಲಿ ತಾವು ಈ ಸರ್ಕಾರ ಮತ್ತೆ ಈ ಆರೋಗ್ಯ ಕ್ಷೇತ್ರದ ಮಧ್ಯೆ ಈ ವೈದ್ಯರ ಪಾತ್ರ ಬಹಳ ಪ್ರಮುಖವಾಗಿತ್ತು. ಅದನ್ನ ಹೇಗೆ ಫೇಸ್ ಮಾಡಿದ್ರಿ, ಮತ್ತೆ ಸರ್ಕಾರ ನಿಮ್ಗೆ ಯಾವ ರೀತಿ ಸಹಕಾರ ಕೊಡ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ಚಂದ್ರಶೇಖರ್, ಈಗ ಕೋವಿಡ್ 2020ರಲ್ಲಿ ಮಾರ್ಚ್ ಕೊನೆಯಲ್ಲಿ ನಮ್ಮ ಭಾರತಕ್ಕೆ ಬಂತು. ಈ ಕೋವಿಡ್ ಮೊದಲನೇ ವೇವಲ್ಲಿ ಸಾಕಷ್ಟು ನಮಗೆ ಸಾವು ನೋವುಗಳನ್ನು ನಾವು ನೋಡಿದ್ವಿ. ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ, ಮತ್ತು ಆಕ್ಸಿಜನ್ ಯಾರಿಗೆ ಕೊಡಬೇಕು, ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಆವಾಗ ಕರ್ನಾಟಕ ಖಾಸಗಿ ಆಸ್ಪತ್ರೆಗಳ ರಾಜ್ಯಾಧ್ಯಕ್ಷ ಆಗಿದ್ದೆ. ತುಂಬ ನಾವು ಪ್ರತಿನಿತ್ಯ ಆವಾಗ ಕೆಲಸ ಮಾಡಿದ್ವಿ ರಾಜ್ಯ ಸರ್ಕಾರದ ಜೊತೆ, ಮತ್ತು BBMP ಜೊತೆ, ಆಗಿನ BBMP ಜೊತೆ ಪ್ರತಿನಿತ್ಯ ಮೀಟಿಂಗ್ಗಳು ಇರ್ತಿತ್ತು, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಇಂಪಾರ್ಟೆಂಟಾಗಿ ನಾನು ಆವಾಗ ಮಾಡಲಿಕ್ಕಾಗಿದ್ದ ಕೆಲಸಗಳು ಅಂದರೆ, ಒಂದು, ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ, ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ನಾವು ಈ ಖಾಸಗಿ ಕ್ಷೇತ್ರದಲ್ಲಿ ಕೋವಿಡ್ ಟ್ರೀಟ್ಮೆಂಟ್ಗೆ ಯಾವ ರೀತಿ ದರಗಳನ್ನು ಫಿಕ್ಸ್ ಮಾಡಬೇಕು ಅನ್ನೋದನ್ನು ನಾವು ಫಸ್ಟ್ ಮಾಡಿದ್ವಿ.
ಅದರಿಂದ ಏನಾಯಿತು, ಎಷ್ಟೋ ರೋಗಿಗಳಿಗೆ ಈಗ ಸರ್ಕಾರದಿಂದ ರೆಫರ್ ಆಗದೆ ಇರತಕ್ಕಂಥ ಪ್ರೈವೇಟ್ ರೋಗಿಗಳು ಕೂಡ ಇಷ್ಟನ್ನೇ ಒಂದು ಚಿಕಿತ್ಸೆಯ ಒಂದು ದರಗಳನ್ನು ನಾವು ಫಿಕ್ಸ್ ಮಾಡಿದ್ವಿ. ಅದೊಂದು ಇಂಪಾರ್ಟೆಂಟ್ ಕೆಲಸ ಆಯಿತು. ಎರಡನೇದು, ನಮ್ಮ ಕೋವಿಡ್ ಎರಡನೇ ವೇವ್ ಬಂದಾಗ ತುಂಬ ಜನಗಳಿಗೆ ಆಕ್ಸಿಜನ್ ಬೇಕಾಗ್ತಿತ್ತು. ಆಕ್ಸಿಜನ್ನ ಒಂದು ಏನು ಪೂರೈಕೆ ನಮ್ಮ ರಾಜ್ಯಕ್ಕೆ ಎಲ್ಲೋ ಒಂದು ಕಡೆ ಮಲ್ತಾಯಿ ಧೋರಣೆ ಆದಂಗೆ ಆಗ್ತಿತ್ತು. ಆವಾಗ ಸಾರ್ವಜನಿಕವಾಗಿ ಕೂಡ ಕೇಳಿಬಂತು, ಡೆಲ್ಲಿ ಅಥವಾ ಮಹಾರಾಷ್ಟ್ರಕ್ಕೆ ಕೊಡ್ತಕ್ಕಂಥ ಏನು ಶೇರ್ ಆಫ್ ಆಕ್ಸಿಜನ್ ಇತ್ತು, ನಮ್ಮ ರಾಜ್ಯಕ್ಕೆ ಆವತ್ತಿನ ದಿನಗಳಲ್ಲಿ ಬರೀ 150 ಮೆಟ್ರಿಕ್ ಟನ್ನು ಪೂರೈಕೆ ಆಗ್ತಾಯಿತ್ತು. ಅವತ್ತಿನ ದಿನದಲ್ಲಿ ನಮಗೆ ಸುಮಾರು 700 ಮೆಟ್ರಿಕ್ ಟನ್ನಷ್ಟು ಆಕ್ಸಿಜನ್ನ ಅವಶ್ಯಕತೆ ಇರ್ತಿತ್ತು ಪ್ರತಿ ದಿನಕ್ಕೆ. ಆವಾಗ ನಮ್ಮ ಚೀಫ್ ಜಸ್ಟಿಸ್ ಓಕಾ ಅವರು ಪ್ರತಿನಿತ್ಯ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ನಾವು ಕೂಡ ಹಾಕಿದ್ವಿ ಫಾನಾಯಿಂದ. ಅವರು ಕೇಳಿದಾಗ ನಾನು ರಾಜ್ಯಾದ್ಯಂತ ಪರವಾಗಿ ಅಲ್ಲಿ ವಾದವನ್ನು ಮಾಡಿ ಏನು 150 ಮೆಟ್ರಿಕ್ ಟನ್ ಬರ್ತಿತ್ತು ಅದನ್ನು ನಮ್ಮ ಚೀಫ್ ಜಸ್ಟಿಸ್ ಅವರ ಒಂದು ಮಧ್ಯವಯಸ್ಕೆಯಿಂದ ನಮಗೆ 500 ಮೆಟ್ರಿಕ್ ಟನ್ಗೆ ರೈಸ್ ಆಯಿತು. ನಮ್ಮ ರಾಜ್ಯ ಸರ್ಕಾರ ಕೂಡ ಎಲ್ಲೋ ಒಂದು ಕಡೆ, ಆವಾಗ ಕೇಂದ್ರ ಸರ್ಕಾರ BJP ಇತ್ತು, ನಾವು ಕೂಡ BJP ಸರ್ಕಾರ ಇದ್ದರೂ ಕೂಡ ಇವರು ಕೇಳಲಿಕ್ಕೆ ಒಂದು ಹಿಂಜರಿಕೆಯನ್ನು ಪಡ್ಕೋತಾ ಇದ್ರು. ಆದರೆ ನಾನು ಅವತ್ತು ರಾಜ್ಯದ ಜನತೆಯ ಪರವಾಗಿ, ವೈದ್ಯಕೀಯ ಒಂದು ಕ್ಷೇತ್ರದ ಪರವಾಗಿ ಜಸ್ಟಿಸ್ ಓಕಾ ಅವ್ರ ಮುಂದೆ ನಮಗೆ 700 ಮೆಟ್ರಿಕ್ ಟನ್ ಬೇಕು ಅಂತ ನಾವು ವಾದವನ್ನು ಮಂಡಿಸಿದಾಗ ಅದನ್ನು ಪುರಸ್ಕರಿಸಿ ಮಾರನೇ ದಿನವೇ ನಮಗೆ 500 ಮೆಟ್ರಿಕ್ ಟನ್ನಷ್ಟು ಸ್ಯಾಂಕ್ಷನ್ ಆಯಿತು. ಇದರಿಂದ ಎಷ್ಟೋ ಜೀವಗಳನ್ನು, ನಾವು ಲಕ್ಷಾಂತರ ಜೀವಗಳನ್ನ ಉಳಿಸ್ಲಿಕ್ಕೆ ಹೆಲ್ಪ್ ಆಯಿತು. ಅದೇ ರೀತಿ ನಮಗೆ ರೆಮಿಡಿಸಿವಿರ್ ಅನ್ನೋ ಒಂದು ಮುಖ್ಯವಾದ ಆ್ಯಂಟಿ ಕೋವಿಡ್ ಡ್ರಗ್ಗನ್ನು ಕೂಡ ಕೊಡೋದರಲ್ಲಿ ತಾರತಮ್ಯ ಆಗ್ತಾಯಿತ್ತು. ಆವಾಗ ಕೂಡ ನಾನು ಹೈಕೋರ್ಟಲ್ಲಿ ನಮ್ಮ ಪಿಟಿಷನನ್ನು ಹಾಕಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಎಷ್ಟು ಲಕ್ಷ ವಯಲ್ಗಳು ನಮಗೆ ಪ್ರತಿನಿತ್ಯ ಬೇಕು ಅನ್ನೋದನ್ನು ಒಂದು ಆರ್ಡರನ್ನು ನಾವು ಜಸ್ಟಿಸ್ ಓಕಾ ಅವರ ಮುಖಾಂತರ ಮಾಡಿಸ್ಕೊಂಡ್ವಿ. ಇದರಿಂದ ಕೂಡ ಸಾವಿರಾರು ಜನಕ್ಕೆ ಉಪಯೋಗ ಆಯಿತು. ಯಾಕಂದರೆ ರೆಮಿಡಿಸಿವಿರಿಂದ ಸಾಕಷ್ಟು ನಾವು ಜೀವಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಯಿತು. ಮೂರನೇದು, ನಮಗೆ ವ್ಯಾಕ್ಸಿನ್ ಅಂತ ಬಂದಾಗ ಕೂಡ ನಮ್ಮ ರಾಜ್ಯಕ್ಕೆ ಎಲ್ಲೋ ಒಂದು ಕಡೆ ವ್ಯಾಕ್ಸಿನ್ಗಳ ಒಂದು ಪರ್ಸೆಂಟೇಜ್ ಆಫ್ ಏನು ಆವತ್ತಿನ ಸರ್ಕಾರ ಕೊಡ್ತಾ ಇತ್ತು ಅದು ಕೂಡ ಕಮ್ಮಿ ಇತ್ತು. ಅವಾಗೂ ಕೂಡ ನಾವು ಜಸ್ಟಿಸ್ ಓಕಾ ಅವರ ಒಂದು ನ್ಯಾಯಾಲಯದಲ್ಲಿ ನಾವು ವಾದವನ್ನು ಮಂಡಿಸಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದ ಒಂದು ಪಾಲನ್ನು ನಾವು ಪಡ್ಕೊಂಡ್ವಿ. ಅದೇ ರೀತಿ ನಾನು ವೈಯಕ್ತಿಕವಾಗಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಕೋವಿಡ್ ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ಸಾಕಷ್ಟು ಜನರಿಗೆ ಲಾಕ್ಡೌನ್ ಆದಾಗ ತೊಂದರೆಗಳಾಯಿತು. ಆವಾಗ ನಾವು ಫುಡ್ ಕಿಟ್ಗಳನ್ನು ನಮ್ಮ ಫೌಂಡೇಶನ್ ಮುಖಾಂತರ ನಾವು ಸುಮಾರು 30,000ಕ್ಕಿಂತ ಹೆಚ್ಚು ಫುಡ್ ಕಿಟ್ಗಳನ್ನು ನಾವು ಅವತ್ತು ವಿತರಣೆ ಮಾಡಿದ್ವಿ. ಗೋಪಾಲಯ್ಯನವರು ಕೂಡ ನಮ್ಮ ಜೊತೆ ಇದ್ದರು, ಮತ್ತು ಸದಾನಗೌಡರು ಇದ್ದರು ನಮ್ಮ MP ಆಗಿ. ಸೊ ಈ ಎರಡನೇ ಕೋವಿಡ್ನಲ್ಲಿ ಸಾಕಷ್ಟು ಜನರಿಗೆ ನಾವು ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಮನೆಗಳಿಗೆ ಕೂಡ ತಲುಪಿಸಿ, ನಮ್ಮ ಆಸ್ಪತ್ರೆಯ ಮುಖಾಂತರ, ನಮ್ಮ ಫೌಂಡೇಶನ್ ಮುಖಾಂತರ ಈ ಮನೆಗೆ ಹೋಗತಕ್ಕಂಥ ರೋಗಿಗಳು ಯಾರಿಗೆ ಆಕ್ಸಿಜನ್ ಬೇಕಾಗ್ತಿತ್ತು ಅವ್ರಿಗೆಲ್ಲ ಕಾನ್ಸಂಟ್ರೇಟ್ಗಳನ್ನು ನಾವು ಉಚಿತವಾಗಿ ಕೊಟ್ವಿ. ಸೊ ಇವೆರಡು, ಒಂದು ವೈಯಕ್ತಿಕವಾಗಿ ಕೂಡ ನಾನು ಕೋವಿಡ್ನಲ್ಲಿ ಸಾಕಷ್ಟು ನಮ್ಮ ಕ್ಷೇತ್ರದ ಜನತೆಯ ಸೇವೆ ಮಾಡಲಿಕ್ಕಾಯಿತು. ಮತ್ತು ನಮ್ಮ ಆಸ್ಪತ್ರೆ ಕಂಪ್ಲೀಟಾಗಿ 100% ನಾವು ಕೋವಿಡ್ಗೆ ಕೊಟ್ಬಿಟ್ಟಿದ್ವಿ, ಕೋವಿಡ್ ಕೇರ್ಗೆ. ಅದರಿಂದ ನಮ್ಮ ಕ್ಷೇತ್ರದಿಂದ ಯಾರಿಗೆ ಒಂದು ಬೆಡ್ಡಿನ ಅಥವಾ ICUನ ಅವಶ್ಯಕತೆ ಇದ್ದರೆ ಅವ್ರುಗಳಿಗೂ ಕೂಡ ನಾವು ಸಹಾಯ ಮಾಡಲಿಕ್ಕೆ ಅವಕಾಶ ಒಂದು ಸಿಕ್ತು. ಬಟ್ ಅವಾಗ ಗೋಪಾಲಯ್ಯನವರು ಈ ಆಕ್ಸಿಜನ್ ಸಿಗ್ಲಾರ್ದೆ ಒದ್ದಾಡಾಗ ಏನೋ ಅವರೇ ಪರ್ಸನಲ್ ಆಗಿ ಸಿಲಿಂಡರ್ಗಳನ್ನ ತರಿಸಿದಂತ ಏನೋ ಒಂದು ಕೇಳಿದೆ. ಅದು ಕೂಡ ನಮ್ಮ ಶಾಸಕರು ಅವತ್ತಿನ ದಿನಕ್ಕೆ ಅವರು ಮಂತ್ರಿಗಳಾಗಿದ್ದರು, ಅವಾಗ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಂತ್ರಿಗಳಾಗಿದ್ದರು. ಸುಮಾರು 700-800 ಸಿಲಿಂಡರ್ಗಳನ್ನು ಇಟ್ಟು ಅವರ ಆಫೀಸಿಂದ ಕೂಡ ಸಾಕಷ್ಟು ಜನರಿಗೆ ಮನೆಯಲ್ಲೇ ಆಕ್ಸಿಜನ್ನ ಕೊಡ್ತಕ್ಕಂಥ ಒಂದು ಅದ್ಭುತವಾದ ಕೆಲಸವನ್ನು ಶಾಸಕರ ಕಚೇರಿಯಿಂದ ಕೂಡ ಆಯಿತು. ಎಲ್ಲರೂ ನಾವು ಕೈ ಜೋಡಿಸಿ ನಮ್ಮ ಆಸ್ಪತ್ರೆಯಿಂದ ಮತ್ತು ನಮ್ಮ ಫೌಂಡೇಶನ್ ಮುಖಾಂತರ ಫುಡ್ ಕಿಟ್ಗಳಾಗ್ಬೋದು, ಮೆಡಿಕಲ್ ಕಿಟ್ಗಳಾಗ್ಬೋದು. ಕೋವಿಡ್ 1ನಲ್ಲಿ ನಾವೆಲ್ಲ ಒಂದು ಕೋವಿಡ್ ಕಿಟ್ ಅಂತಲೇ ಮಾಡಿದ್ವಿ, ಶಾಸಕರು ಕೂಡ ಮಾಡಿದರು. ಮೆಡಿಕಲ್ ಕಿಟ್ಟನ್ನು ನಾವು ಎಷ್ಟೋ ಜನ ಮನೆಯಲ್ಲಿ ಟ್ರೀಟ್ಮೆಂಟ್ ಹೋಮ್ ಕೇರ್ ತೊಗೊಂಡವ್ರಿಗೆ ಅವನ್ನೆಲ್ಲ ಉಚಿತವಾಗಿ ಕೊಟ್ವಿ. ಸೊ ಎಲ್ಲರೂ ಒಂದು ಎಫರ್ಟನ್ನು ಹಾಕಿ, ಮತ್ತು ಶಾಸಕರ ಒಂದು ನಮ್ಮ ಏನು ನಮಗೆ ಕನ್ಸರ್ನ್ ಇತ್ತು ಮತ್ತು ಎನ್ಕರೇಜ್ಮೆಂಟ್ ಇತ್ತು. ನಾವು ಕೂಡ ಕೋವಿಡ್ 1ನಲ್ಲಿ ಕೋವಿಡ್ ಬೆಡ್ಸ್ನ ಕ್ರಿಯೇಟ್ ಮಾಡಬೇಕೋ ಬೇಡವೋ ಅನ್ನೋ ಒಂದು ಡೈಲೆಮಾದಲ್ಲಿ ನಾನು ಕೂಡ ಇದ್ದೆ.
ಅವತ್ತಿನ ದಿನ ನನಗೆ ಅವರ ಎನ್ಕರೇಜ್ ಮಾಡಿ, ಇಲ್ಲ ಡಾಕ್ಟ್ರೆ ಇದನ್ನು ಕೋವಿಡ್ ಹಾಸ್ಪಿಟ್ಲಾಗಿ ಮಾಡೋಣ, ಇದರಿಂದ ತುಂಬ ಜನಕ್ಕೆ ನಮ್ಮ ಕ್ಷೇತ್ರದವ್ರಿಗೆ ಉಪಯೋಗ ಆಗುತ್ತೆ ಅಂತ ಅವರು ಕೂಡ ತುಂಬ ಪ್ರೋತ್ಸಾಹವನ್ನು ಕೊಟ್ಟರು ಎಲ್ಲ ರೀತಿಯಲ್ಲಿ. ಅದು ಎಲ್ಲೋ ಒಂದು ರೀತಿ ನಮಗೂ ಕೂಡ ಸಹ ಆಯಿತು. ನಾವು ಮಾಡಿದ್ದನ್ನು ನೋಡಿ ಬೇರೆ ಆಸ್ಪತ್ರೆಯವರು ಕೂಡ ಯಶಸ್ವಿಯಾಗಿ ಅದನ್ನು ಫಾಲೋ ಮಾಡಲಿಕ್ಕೆ ಸಹ ಆಯಿತು. ಸರ್, ಬಟ್ ನೀವು ಈ ಕೋವಿಡ್ ಲಸಿಕೆ ಅಲಭ್ಯತೆ ಕಂಡು ಬಂದಾಗ, ಮಲ್ತಾಯಿ ಧೋರಣೆ ಅಂತ ಕಂಡು ಬಂದಾಗ, ಅವತ್ತು ನೀವು ಸರ್ಕಾರದ ವಿರುದ್ಧನೇ ಕೋರ್ಟ್ ಅಲ್ಲಿ ನಿಮ್ದೇ ಆದ ಒಂದು ವಾದ ಮಾಡಿದ್ರಿ. ಅವಾಗ ಸರ್ಕಾರದಿಂದ ನಿಮಗೆ ಯಾವುದೇ ರೀತಿ, ಅಂದ್ರೆ ಆ ಸರ್ಕಾರಕ್ಕೆ ಮುಜುಗರ ಆಯ್ತು ಅಂತ ಏನಾದ್ರು ಹೇಳಿಕೆ, ಪ್ರತಿರೋಧ ಅಥವಾ ಬೆದರಿಕೆ ಈ ರೀತಿ ಏನಾದ್ರು ಬಂತಾ? ಹೌದು, ನೋಡಿ, ಈಗ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾಗಿ ನಾವು ಒಂದು ನಮ್ಮ ಸರ್ಕಾರದ ವಿರುದ್ಧನೇ ಧ್ವನಿ ಎತ್ತಬೇಕಾಗಿ ಬಂದಾಗ ಇವೆಲ್ಲ ಆಗೋದು ಸಹಜ. ಅವತ್ತಿನ ದಿನಗಳಲ್ಲಿ ನನಗೂ ಕೂಡ ಬೆದರಿಕೆ ಕರೆ ಬಂತು ಕೆಲವು ಅಧಿಕಾರಿಗಳಿಂದ. ಅದಕ್ಕೆ ಯಾವುದಕ್ಕೂ ನಾನು ಜಗ್ಗದೆ, ಯಾವುದಕ್ಕೂ ಹೆದರ್ಕೊಳ್ಳದೆ ನಾನೇನು ಹೇಳಿದೆ, ನನಗೆ ನಮ್ಮ ರಾಜ್ಯದ ಜನರ ಹಿತ ಮುಖ್ಯ ಹೊರತು ನೀವು ಕೂಡ ಗೊಡ್ಡು ಬೆದರಿಕೆಗೆ ನಾನು ಹೆದರ್ಕೊಳ್ಳಲ್ಲ ಅಂಥೇಳಿ ಖಡಾಖಂಡಿತವಾಗಿ ಮಾತಾಡೆ. ಅದು ಕೂಡ ಆಯಿತು. ಬೆದರಿಸುವಂಥ ಕಾರ್ಯಕ್ರಮ ಕೂಡ ಸರ್ಕಾರದ ಕಡೆಯಿಂದ ಕೆಲವು ಅಧಿಕಾರಿಗಳು ಮಾಡಿದ್ರು. ಆದರೆ ಅದು ಯಾವುದಕ್ಕೂ ನಾನು ಬೆಲೆ ಕೊಡಲಿಲ್ಲ. ಬಟ್ ಅವತ್ತಿನ ಜಸ್ಟಿಸ್ ಓಕಾ ಅವರು ನಿಮ್ಮ ಮನೆಗೆ ಸ್ಪಂದಿಸಿದ್ರು ಅಂತ ಹೇಳಿದ್ರಿ, ಅದು ಯಾವ ಥರ ಸರ್? ಎಷ್ಟು ಅದ್ಭುತವಾಗಿ ನಾನು ಈ ರೀತಿಯ ಒಬ್ಬ ಚೀಫ್ ಜಸ್ಟಿಸನ್ನು ಮೊದಲನೇ ಸರಿ ನಾನು ನೋಡಿದ್ದು. ಯಾಕಂದರೆ ಸಾಕಷ್ಟು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಪ್ರತಿದಿನ ಕೋರ್ಟಿಗೆ ಬರ್ತಾಯಿತ್ತು. ಒಂದು ಮಿನಿಮಮ್ ವೇಜಸ್ ಬಗ್ಗೆ ಆಗ್ಬೋದು, ಮೆಡಿಸಿನ್ ಬಗ್ಗೆ, ಆಕ್ಸಿಜನ್ ಬಗ್ಗೆ, ಬೆಡ್ ಅಲೊಕೇಶನ್ ಬಗ್ಗೆ, ಇವೆಲ್ಲದ್ರ ಬಗ್ಗೆ. ಸೊ ಚೀಫ್ ಜಸ್ಟಿಸ್ ಅವರು ಇದನ್ನು ಒಂದು ಪ್ರಯಾರಿಟಿಯಾಗಿ ತಗೊಂಡು ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5-5:30ವರೆಗೂ ಪ್ರತಿದಿನ ಹಿಯರಿಂಗ್ನ ತಗೊಳ್ತಾಯಿದ್ರು. ಅದರಲ್ಲಿ ಮತ್ತೆ ನನಗೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು, ಪ್ರತಿ ಹಿಯರಿಂಗಲ್ಲಿ ನೀವು ಫಾನಾ ಕಡೆಯಿಂದ ಇರಲೇಬೇಕು, ನೀವು ಫಾನಾ ಅಧ್ಯಕ್ಷರು ಅಂತ. ಅದ್ಭುತವಾದ ಒಂದು ನಮ್ಮ ರಾಜ್ಯದ ಜನರ ಒಂದು ಪುಣ್ಯ ಅಂತ ನಾನು ಹೇಳ್ಬೋದು. ಆ ಕೋವಿಡ್ ಸಮಯದಲ್ಲಿ ಇಂಥ ಒಂದು ಚೀಫ್ ಜಸ್ಟಿಸ್ ಅವತ್ತಿನ ದಿನಗಳಲ್ಲಿದ್ದರು. ಮತ್ತು ಅವರು ಅದ್ಭುತವಾಗಿ ಕೇಂದ್ರ ಸರ್ಕಾರಕ್ಕೆ ಕೂಡ ಎದುರ್ಕೊಳ್ಳದೆ ಚಾಟಿ ಬೀಸತಕ್ಕಂಥ ಒಂದು ಕೆಲಸವನ್ನು ಮಾಡಿ ಮತ್ತು ರಾಜ್ಯದ ಜನತೆಯ ಹಿತ ಒಂದು ಕಾಪಾಡುವಂಥ ಕೆಲಸವನ್ನು ಮಾಡಿದ್ರು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳೋದು ಮರೆತೆ. ಕೋವಿಡ್ 2ನೇ ಮತ್ತು 3ನೇ ವೇವಲ್ಲಿ ನಾವು ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ ಎಲ್ಲಿ ಅವೈಲಬಲ್ ಇರುತ್ತೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಜನರಿಗೆ. ಈಗ ಸರ್ಕಾರಿ ಕೋಟಾದಲ್ಲಿ ಬರತಕ್ಕಂಥವರು BBMP ಥ್ರೂ ಅಥವಾ ಕರ್ನಾಟಕ ಪೋರ್ಟಲ್ ಮುಖೇನ ಅವ್ರಿಗೆ ಬೆಡ್ ಅಲಾಟ್ಮೆಂಟ್ ಆಗ್ತಿತ್ತು. ಬಟ್ 50% ಪ್ರೈವೇಟ್ ಬೆಡ್ಗಳು ಎಲ್ಲಿ ಅವೈಲಬಲ್ ಇದೆ, ಎಲ್ಲಿ ಅವೈಲಬಲ್ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಗ್ತಿರಲಿಲ್ಲ. ಅದಕ್ಕೂ ಕೂಡ ನಾವು ಫಾನಾ ಕಡೆಯಿಂದ ಒಂದು ಖಾಸಗಿ ಪೋರ್ಟಲನ್ನು, ಬೆಡ್ ಅಲೊಕೇಶನ್ ಪೋರ್ಟಲನ್ನು ನಾನು ಶುರು ಮಾಡಿಸ್ದೆ. ಅದು ಮುಖಾಂತರ ಪ್ರೈವೇಟ್ ಪೇಷಂಟ್ಸ್ಗೂ ಕೂಡ ಎಲ್ಲಿ ಬೆಡ್ ಅವೈಲಬಲ್ ಇದೆ, ಎಲ್ಲಿ ICU ಬೆಡ್ ಅವೈಲಬಲ್ ಇದೆ, ಅದನ್ನು ಕೂಡ ನಾವು ಸರ್ಕಾರದ ಜೊತೆ ಕೂಡಿ ಪ್ರೈವೇಟ್ ಬೆಡ್ಗಳನ್ನು ಕೂಡ ಅಲೋಕೇಟ್ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಬಟ್ ಈ ಕೋವಿಡ್ ಅನ್ನೋ ಮಹಾಮಾರಿಯನ್ನ ಒಂದು ಗೆದ್ದ ಬಗ್ಗೆ, ಅವತ್ತಿನ ಒಂದು ಸಿಚುವೇಶನ್ ಫೇಸ್ ಮಾಡಿ ಇವತ್ತು ಎಷ್ಟೋ ಜನಗಳಿಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಒಂದು ಒಳ್ಳೆ ಜೀವನ ನಡೆಸೋಕ್ಕಾಗಿದೆ, ಅದು ನಿಮಗೆ ಆತ್ಮತೃಪ್ತಿ ಇದೆಯಾ? ಖಂಡಿತ. ಒಂದು ಲೈಫಲ್ಲಿ ನಾನು ಒಬ್ಬ ಶಾಸಕ ಆಗದೆ ಇರ್ಬೋದು, ಒಬ್ಬ ಏನೇ ಆಗದೆ ಇರ್ಬೋದು, ನಾವು ನೂರಾರು ಜನರ ಪ್ರಾಣ ಉಳಿಸ್ತಕ್ಕಂಥ ಒಂದು ಕೆಲಸ ಮಾಡಲಿಕ್ಕೆ ಸಹಾಯ ಆಯಿತು. ನೂರಾರು ಜನ ಅಲ್ಲ, ಸಾವಿರಾರು ಜನರ ಪ್ರಾಣ ಉಳೀತು. ಅದರಿಂದ ಆಕ್ಸಿಜನ್ನಿಂದ, ರೆಮಿಡಿಸಿವಿರಿಂದ ಆ ಜನರ ಪ್ರಾಣ ಉಳಿಯೋದೇ ಮುಖ್ಯ ಅಲ್ಲ, ಎಷ್ಟೋ ಜನ ಅವರ ಕುಟುಂಬದ ಒಂದು ಪಿಲ್ಲರ್ ಆಫ್ ಸ್ಟ್ರೆಂತು, ಅವರ ಅರ್ನಿಂಗ್ ಮೆಂಬರ್ಸ್ ಆಗಿದ್ದರು. ಅವರ ಜೀವಗಳ ಉಳ್ಕೊಂಡು ಎಷ್ಟೋ ಕುಟುಂಬದ ಜೀವನಗಳು ಉಳ್ಕೊಂತು. ಅದರ ಸಂತೃಪ್ತಿ ಅಂತೂ ಲೈಫ್ ಲಾಂಗ್ ಅದು ಇದ್ದೇ ಇರುತ್ತೆ. ಅದಕ್ಕೆ ನಾನು ಭಗವಂತನಲ್ಲಿ ಕೂಡ ನಾನು ಧನ್ಯವಾದನೆ ಹೇಳ್ತೀನಿ. ಯಾಕಂದರೆ ಆ ಸಮಯದಲ್ಲಿ ನನ್ನನ್ನು ಆ ಒಂದು ಪೊಸಿಷನಲ್ಲಿಟ್ಟು ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶನ ಕೊಟ್ಟಿದ್ದು ನನ್ನ ಪುಣ್ಯ ಅಂತ ನಾನು ಅನ್ಕೊತೀನಿ. ಸರ್, ಜೊತೆಗೆ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನು ಕೊಟ್ಟಿದ್ದೀವಿ ಅನ್ನೋದು ಬಹಳ ಮುಖ್ಯ. ಸೊ ತಾವು ವೃತ್ತಿ ಜೀವನದಲ್ಲಿ ಸಂಪಾದನೆನ ಒಂದು ಸ್ವಲ್ಪ ಸಾಮಾಜಿಕ ಸೇವೆಗೆ ಕೊಡೋಣ ಅಂತೇಳಿ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ರಿ. ಅದರಲ್ಲಿ ಫುಡ್ ಕಿಟ್ ಅನ್ನ ಕೊಟ್ರಿ, ಮೆಡಿಕಲ್ ಕಿಟ್ ಕೊಟ್ರಿ. ಸೊ ಮುಂದಿನ ಯೋಜನೆಗಳೇನು ಸರ್? ಅಂದ್ರೆ ಈ ಫೌಂಡೇಶನ್ ವತಿಯಿಂದ ಮತ್ತಷ್ಟು. ಎಸ್, ಈಗ ನಾವು ದುಡಿಯತಕ್ಕಂಥ 1% ಏನಿದೆ ಪ್ರತಿ ತಿಂಗಳು ನಮ್ಮ ಫೌಂಡೇಶನ್ಗೆ ನನ್ನ ಇದರಲ್ಲಿ ಅರ್ನಿಂಗ್ಸಿಂದ ಹೋಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಈ ಸರ್ಕಾರಿ ಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಸೈಂಟಿಫಿಕ್ ಕಿಟ್ಸು ಮತ್ತು ಅವರ ಎಕ್ಸ್ಪೆರಿಮೆಂಟಿಗೆ ಬೇಕಾಗತಕ್ಕಂಥ ಸಲಕರಣೆಗಳನ್ನು ಸರ್ಕಾರಿ ಈ ಶಾಲೆಗಳಲ್ಲಿ
ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಪರಿಸರದ ಬಗ್ಗೆ ನಾವು ಸಾಕಷ್ಟು ಪರಿಜ್ಞಾನ ಉಂಟು ಮಾಡಲಿಕ್ಕೆ, ಅರಿವು ಉಂಟು ಮಾಡಲಿಕ್ಕೆ ಪ್ರೋಗ್ರಾಮ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರಿಗೆ ಅವಕಾಶ ಬೇಕು ಅವ್ರಿಗೆ ಉಚಿತ ಚಿಕಿತ್ಸೆಗಳನ್ನು ಮತ್ತು ಉಚಿತ ಚಿಕಿತ್ಸಾ ಶಿಬಿರಗಳನ್ನು ನಮ್ಮ ಕ್ಷೇತ್ರದಲ್ಲೇ ಅಲ್ಲ, ಎಲ್ಲೆಲ್ಲಿ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಅಲ್ಲಿ ಹೋಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಾವು ಈ ಮುಂದಿನ ದಿನಗಳಲ್ಲಿ ಇಟ್ಕೊಂಡಿದ್ದೀವಿ. ಕ್ರಿಸ್ಟಿನ್ ಆಸ್ಪತ್ರೆ ಬಡವರ ಪಾಲಿನ ಒಂದು ಬಾದಾಮಿ ಅಥವಾ ಈ ಆಸ್ಪತ್ರೆಗೆ ಹೋದ್ರೆ ನಮಗೆ ಬರ್ಡನ್ ಅನ್ಸಲ್ಲಪ್ಪ, ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಮ ಚಿಕಿತ್ಸೆಗೆ ಒಂದು ಸೊಲ್ಯೂಷನ್ ಸಿಗುತ್ತಂತ ಅನ್ಕೋಬೋದ ವೀಕ್ಷಕರು? ಖಂಡಿತವಾಗಿ ನಾವಿರೋದೇ ನಮ್ಮ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೋಸ್ಕರ ಕ್ರಿಸ್ಟಿನ್ ಆಸ್ಪತ್ರೆ ದುಡಿತಾ ಇದೆ. ನಾವು ಶ್ರೀಮಂತ ಪೇಷಂಟ್ಗಳಿಗಷ್ಟೇ ಅಲ್ಲ, ಬಡ ಮಧ್ಯಮ ವರ್ಗದವರಿಗೆ ಕೂಡ ನಮ್ಮ ಆಸ್ಪತ್ರೆ ಯಾವತ್ತೂ ತೆರೆದಿರುತ್ತೆ. ಯಾರಿಗೆ ಕೂಡ ಒಂದು ಕಷ್ಟ ಇದೆ, ನಮ್ಮ ಕೈಲಿ ಇಷ್ಟೇ ಕೊಡೋಕ್ಕಾಗೋದು ಅಂತ ಅಂದವ್ರಿಗೂ ಕೂಡ ನಾವು ಟ್ರೀಟ್ಮೆಂಟು ಶಸ್ತ್ರಚಿಕಿತ್ಸೆನ ಜೆನ್ಯೂನ್ ಆಗಿ ಮಾಡಿ ಕಳಿಸ್ತೀವಿ. ಅವ್ರಿಗೆ ತುಂಬ ಕಷ್ಟ ಇದೆ ಅಂತಂದರೆ ನಮ್ಮ ಫೌಂಡೇಶನ್ ಮುಖಾಂತರನೋ ಅಥವಾ ರೋಟ್ರಿ ಲಯನ್ಸ್ ಅವ್ರನ್ನೂ ಕೂಡ ನಾವು ಟಚ್ ಮಾಡಿ ಅವ್ರಿಗೆ ಬೇಕಾಗತಕ್ಕಂಥ ಒಂದು ಪ್ರೋತ್ಸಾಹ ಧನವನ್ನು ಕೊಡಿಸೋವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ರೈಟ್ ಸರ್, ಇಷ್ಟೊತ್ತು ಏನು HM ಪ್ರಸನ್ನ ಫೌಂಡೇಶನ್ ವತಿಯಿಂದ ಮಾಡಬೇಕಾದ ಮುಂದೆ ಯೋಜನೆಗಳು ಸಹಕಾರಿಯಾಗಲಿ ಮತ್ತು ನಿಮ್ಮ ಸಂಸ್ಥೆ ಇನ್ನಷ್ಟು ಸಹಕಾರಿಯಾಗುವಂಥ ಬಡ ಹಾಗೂ ಮಧ್ಯಮ ವರ್ಗದವರ ಚಿಕಿತ್ಸೆಗೆ ನೆರವಾಗಲಿ, ಹಾಗೂ ನಿಮ್ಮ ವೃತ್ತಿ ಜೀವನ ಮತ್ತು ಸಾಮಾಜಿಕ ಮತ್ತು ರಾಜಕೀಯವಾಗಿ ಇನ್ನಷ್ಟು ಸ್ಥಾನಮಾನಗಳು ತಮಗೆ ಸಿಗಲಿ ಅನ್ನೋದು ನಮ್ಮ ಸ್ಟುಡಿಯೋ ಆಶಯ, ಜೊತೆಗೆ ರಾಜ್ಯದ ಜನರ ಆಶಯ ಕೂಡ ಇದೆ. ಸೊ ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ವಿಶೇಷ ಸಂದರ್ಶನದ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ MCN ಮೀಡಿಯಾ ಪಾಡ್ಕಾಸ್ಟ್. ನಮಸ್ಕಾರ.